ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ವೇದಾಂತ SSLC. ನಾನು ನಿಮ್ಮ ಮಾಸ್ಟರ್ ಟೀಚರ್ ಯಶಸ್ವಿ ಸರ್. ಸೊ ಇವತ್ತಿನ ವಿಡಿಯೋದಲ್ಲಿ ತಮ್ಮನೇಲಿ ನೋಡಿದ್ದೀರಾ. ಸೊ ಸೆಕೆಂಡ್ ಚಾಪ್ಟರ್ 10th ಮ್ಯಾಥಮೆಟಿಕ್ಸ್ ಅಲ್ಲಿ ಪಾಲಿನಾಮಿಯಲ್ಸ್. ಸೊ ತುಂಬಾ ಈಸಿಯಾಗಿ ನಿಮಗೆ ಅರ್ಥ ಮಾಡಿಸೋದಕ್ಕೆ ಒಂದು PPT ರೆಡಿ ಮಾಡಿದ್ದೀನಿ. ತುಂಬಾ ಸಿಂಪಲ್ ಆಗಿದೆ. ತುಂಬಾ ಸಿಂಪಲ್ ಆಗಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಡ್ತೀನಿ. ಜೊತೆಗೆ ತುಂಬಾ ಸಿಂಪಲ್ ಆಗಿ ನಿಮಗೆ ಕಾನ್ಸೆಪ್ಟ್ನ ಅರ್ಥ ಮಾಡಿಸ್ತೀನಿ. ಓಕೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಕೊನೆ ತನಕ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ. ಸೊ ನಿಮಗೆ ಒಳ್ಳೆ ಕಂಟೆಂಟ್ ಇದೆ. ಜೊತೆಗೆ ಪಾಲಿನಾಮಿಯಲ್ಸ್ ಚಾಪ್ಟರ್ ಇಷ್ಟು ಈಸಿನಾ? ಆಕ್ಚುಲಿ ಪಾಲಿನಾಮಿಯಲ್ಸ್ ಚಾಪ್ಟರ್ ಈಸಿ, ಜೊತೆಗೆ ಈ ಚಾಪ್ಟರ್ ಅಲ್ಲಿ ಸ್ಕೋರ್ ಮಾಡೋದು ಕೂಡ ಈಸಿ. ಬಟ್ ಸ್ಟಿಲ್ ನಾನು ತುಂಬಾ ಸಿಂಪಲ್ ಆಗಿ ಯಾವುದೇ ತರದ ಬೇಡದೇ ಇರೋ ಕಾನ್ಸೆಪ್ಟ್ ಹೇಳ್ಕೊಂಡು, ಬೇಡದೇ ಇರೋ ಎಕ್ಸ್ಪ್ಲನೇಷನ್ ಕೊಟ್ಕೊಂಡು ನಿಮಗೆ ಟೈಮ್ ವೇಸ್ಟ್ ಮಾಡಲ್ಲ, ಕನ್ಫ್ಯೂಷನ್ ಕ್ರಿಯೇಟ್ ಮಾಡಲ್ಲ. ನಿಮಗೆ ಎಕ್ಸಾಮಿಗೆ ಯಾವ ತರ ಬೇಕೋ, ಎಷ್ಟು ಕಾನ್ಸೆಪ್ಟ್ಸ್ ನಿಮ್ ತಲೆಗೆ ಹೋಗ್ಬೇಕೋ ಅಷ್ಟೇ ಹೇಳ್ತಾ ಇದ್ದೀನಿ. ಅಷ್ಟೇ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಪ್ರಾಬ್ಲಮ್ಸ್ನ ಕೂಡ ಸಾಲ್ವ್ ಮಾಡ್ಕೊಡ್ತೀನಿ. ಓಕೆ, ಲೆಟ್ ಸ್ಟಾರ್ಟ್. ಸೊ ಇವತ್ತಿನ ಕಾನ್ಸೆಪ್ಟ್ ಅಲ್ಲಿ ನಾನು ಫಸ್ಟ್ ಸ್ಟಾರ್ಟ್ ಮಾಡೋದು ಇಂಟ್ರೊಡಕ್ಷನ್ ಪಾರ್ಟ್. ಅದಾದ್ಮೇಲೆ ವ್ಯಾಲ್ಯೂ ಆಫ್ ಪಾಲಿನಾಮಿಯಲ್. ಓಕೆ, ಪಾಲಿನಾಮಿಯಲ್ ವ್ಯಾಲ್ಯೂ, ದೆನ್ ಝೀರೋಸ್ ಆಫ್ ಪಾಲಿನಾಮಿಯಲ್, ದೆನ್ ಜಾಮಿಟ್ರಿಕಲ್ ಮೀನಿಂಗ್ ಆಫ್ ಝೀರೋಸ್ ಆಫ್ ಪಾಲಿನಾಮಿಯಲ್. ಜಾಮಿಟ್ರಿಕಲ್ ಮೀನಿಂಗ್ ಅಂದ್ರೆ ಗ್ರಾಫ್ ಅಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ದೆನ್ ರಿಲೇಷನ್ ಬಿಟ್ವೀನ್ ಝೀರೋಸ್ ಅಂಡ್ ಕೋಎಫಿಷಿಯಂಟ್ಸ್ ಆಫ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಇದೆಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಲೆಟ್ ಸ್ಟಾರ್ಟ್. ಸೊ ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ನಿಮಗೆ ಆಲ್ಜಿಬ್ರಾ ಅಂತ ಅಂದ್ರೆ, ಆಲ್ಜಿಬ್ರಾದಲ್ಲಿ 4 ಚಾಪ್ಟರ್ಗಳು ಬರುತ್ತೆ. ಅದರಲ್ಲಿ ಪಾಲಿನಾಮಿಯಲ್ಸ್ ಒಂದು, ಇನ್ನೊಂದು ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇನ್ 2 ವೇರಿಯೇಬಲ್ಸ್ ಇದೊಂದು. ಓಕೆ, ನೆಕ್ಸ್ಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಮತ್ತೆ ಕ್ವಾಡ್ರಾಟಿಕ್ ಈಕ್ವೇಶನ್. ಆಲ್ಜಿಬ್ರಾದಲ್ಲಿ 4 ಚಾಪ್ಟರ್ ಬರುತ್ತೆ. ಓಕೆ, ಇದು ಎಲ್ಲಾ ಚಾಪ್ಟರ್ಗಳನ್ನು ನಾನೇ ಮಾಡ್ತೀನಿ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಸಿಂಪಲ್ ಆಗಿ ಮೈಂಡ್ ಮ್ಯಾಪ್ ಯೂಸ್ ಮಾಡಿಕೊಂಡು ನಿಮಗೆ ಎಷ್ಟು ಕಾನ್ಸೆಪ್ಟ್ಸ್, ಯಾಕಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ನಿಮಗೆ ಲಾಂಗ್ ಎಕ್ಸ್ಪ್ಲನೇಷನ್ಸ್ ಕೊಟ್ಟಿದ್ದಾರೆ, ಅಷ್ಟೆಲ್ಲ ಅವಶ್ಯಕತೆ ಇಲ್ಲ ನಿಮಗೆ. ಜಸ್ಟ್ ನಿಮಗೆ ಎಕ್ಸಾಮ್ ಅಲ್ಲಿ ಯಾವ ಟೈಪ್ ಕ್ವಶನ್ಸ್ ಬರುತ್ತೆ ಆ ಟೈಪ್ ಕ್ವಶನ್ ಸಾಲ್ವ್ ಮಾಡೋದಕ್ಕೆ ನಿಮಗೆ ಎಷ್ಟು ಇನ್ಫಾರ್ಮೇಶನ್ ಬೇಕೋ ಅಷ್ಟೇ ಇನ್ಫಾರ್ಮೇಶನ್ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಓಕೆ, ಯಾವ ಡೆಫಿನೇಷನ್ ನಿಮಗೆ ಇಂಪಾರ್ಟೆಂಟ್ ಎಕ್ಸಾಮಿಗೆ ಆ ಡೆಫಿನೇಷನ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲ ಅಂದ್ರೆ ಜಸ್ಟ್ ವಿತ್ ಸಿಂಪಲ್ ಎಕ್ಸಾಂಪಲ್, ಸಿಂಪಲ್ ಎಕ್ಸ್ಪ್ಲನೇಷನ್ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ. ಇದೊಂದು ಚಾಪ್ಟರ್ ಅಂತಲ್ಲ, ಎಲ್ಲ ಚಾಪ್ಟರ್ ಕೂಡ. ಯಾಕಂದ್ರೆ ಮ್ಯಾಥ್ಸ್ ಸಿಂಪಲ್ ಮಾಡೋದು ನನ್ನ ಒಂದು ಆಸೆ. ಯಾಕಂದ್ರೆ ಕರ್ನಾಟಕ SSLC ಮಕ್ಕಳಿಗೆ ಮ್ಯಾಥಮೆಟಿಕ್ಸ್ ತುಂಬಾ ಕಷ್ಟ ಅಂತ ಅಂತಾರೆ. ಚಾನ್ಸೇ ಇಲ್ಲ. ನನ್ನ ವಿಡಿಯೋಸ್ನ ನೋಡಿದ್ರೆ ಮ್ಯಾಥ್ಸ್ ಇಷ್ಟೊಂದು ಸಿಂಪಲ್ ಅನ್ನಿಸ್ಬೇಕು. ಓಕೆ, ಸಿಂಪಲ್ ಎಕ್ಸ್ಪ್ಲನೇಷನ್, ಸಿಂಪಲ್ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್. ಓಕೆ, ಲೆಟ್ ಸ್ಟಾರ್ಟ್. ಸೊ ಇದರಲ್ಲಿ ನಿಮಗೆ ಒಂದು ಎಕ್ಸ್ಪ್ರೆಷನ್ ಇದೆ, ಪಾಲಿನಾಮಿಯಲ್ ಎಕ್ಸ್ಪ್ರೆಷನ್. ಸೊ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಪಾಲಿನಾಮಿಯಲ್ ಅಂತ ಅಂದ್ರೆ ಏನು? ಲಿಸನ್ ಹಿಯರ್. ಪಾಲಿನಾಮಿಯಲ್ ಅಂತ ಅಂದ್ರೆ ಏನು? ಸೊ ಇಲ್ಲಿ ಪಾಲಿ ಅಂತ ಇದೆಯಲ್ಲ, ಹಿಂಗಂದ್ರೆ ಮೆನಿ ಅಂತ. ಓಕೆ, ಈ ನಾಮಿಯಲ್ ಅಂತ ಅಂದ್ರೆ ಟರ್ಮ್ಸ್. ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಪಾಲಿ ಅಂದ್ರೆ ಮೆನಿ, ನಾಮಿಯಲ್ ಅಂದ್ರೆ ಟರ್ಮ್ಸ್. ಮೆನಿ ಟರ್ಮ್ಸ್, ದ ಎಕ್ಸ್ಪ್ರೆಷನ್ ಇನ್ವಾಲ್ವ್ಸ್ ದ ಮೆನಿ ಟರ್ಮ್ಸ್, 2 or more ಟರ್ಮ್ಸ್ ಅಂತ ಅರ್ಥ. ಓಕೆ, ಸೊ ಇಷ್ಟು ಪಾಲಿನಾಮಿಯಲ್ ಅಂತ. ಆಮೇಲೆ ಇದು ಗ್ರೀಕ್ ವರ್ಡ್, ಗ್ರೀಕ್ ಇಂದ ಬಂದಿರುವಂತ ವರ್ಡ್. ಸೊ ಇಷ್ಟು ನೆನ್ಪಿಟ್ಕೊಳ್ಳಿ. ಓಕೆ, ಜಾಸ್ತಿ ಪಾಲಿನಾಮಿಯಲ್ ಈಕ್ವೇಶನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಬಟ್ ಡೆಫಿನೇಷನ್ ಅದು ಇದು ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ನಿಮಗೆ ಒಂದು ಎಕ್ಸ್ಪ್ರೆಷನ್ ಇದೆ. ಈ ಎಕ್ಸ್ಪ್ರೆಷನ್ ಅಲ್ಲಿ ಇದೇ ಎಕ್ಸ್ಪ್ರೆಷನ್ ಇಟ್ಕೊಂಡು ನಾವು ಇಡೀ ಪಾಲಿನಾಮಿಯಲ್ ಜೊತೆಗೆ ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ಚಾಪ್ಟರ್ಸ್ ಎಲ್ಲ ಸಾಲ್ವ್ ಮಾಡ್ತಾ ಇರ್ತೀವಿ. ಸೊ ಆ ಎಕ್ಸ್ಪ್ರೆಷನ್ ಅಲ್ಲಿ ನಿಮಗೆ ಏನೇನ್ ಬರುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಲ್ಲಿ 5 ಮತ್ತೆ 2 ಮತ್ತೆ 7 ನಂಬರ್ಸ್, 3 ನಂಬರ್ಸ್ ಇದೆ. ಬಟ್ ಇದರಲ್ಲಿ 5 ಮತ್ತೆ 2ನ ನಾವು ಕೋಎಫಿಷಿಯಂಟ್ಸ್ ಅಂತ ಅಂತೀವಿ. ಓಕೆ, 5 ಮತ್ತೆ 2ನ ಕೋಎಫಿಷಿಯಂಟ್ಸ್ ಅಂತ ಅಂತೀವಿ. ಸೊ ಇದು ಯಾವ ಫಾರ್ಮ್ ಅಲ್ಲಿ ಇದೆ ಅಂತ ಅಂದ್ರೆ, ಲಿಸನ್ ಹಿಯರ್. ax² ಮೈನಸ್ ಆರ್ ಪ್ಲಸ್ bx ದೆನ್ ಮೈನಸ್ c, ಈ ಫಾರ್ಮ್ ಅಲ್ಲಿ ಇದೆ. ಓಕೆ, ಸೊ ಎ ಮತ್ತೆ ಬಿ ಅಲ್ಲಿ ಏನಿದೆಯಲ್ಲ ನಂಬರ್ಸ್, ಅದನ್ನ ನಾವು ಕೋಎಫಿಷಿಯಂಟ್ಸ್ ಅಂತ ಅಂತೀವಿ. ಓಕೆ, ನೆಕ್ಸ್ಟ್ ಈ ಎಕ್ಸ್ ಮತ್ತೆ ವೈ ಅಂತ ಇದೆಯಲ್ಲ,
ಅದನ್ನ ನಾವು ವೇರಿಯಬಲ್ಸ್ ಅಂತ ಅಂತೀವಿ. ವೇರಿಯಬಲ್ಸ್ ಅಂತ ಅಂದ್ರೆ ಯಾಕೆ ವೇರಿಯಬಲ್ಸ್ ಅಂತ ಅಂತೀವಿ? ಈ ಕೋಇಫಿಷಿಯಂಟ್ಸ್ ಏನಿದೆ ಅದು ಕಾನ್ಸ್ಟೆಂಟ್, ಅದು ಆ, ಏನು ವೇರಿ ಆಗಲ್ಲ. ಸೊ ಎಕ್ಸ್ ವ್ಯಾಲ್ಯೂ ವೇರಿ ಆಗ್ತಾ ಹೋಗುತ್ತೆ, ಅದಕ್ಕೆ ವೇರಿಯಬಲ್ ಅಂತ ಅಂತೀವಿ. ಓಕೆ, ಕಾನ್ಸ್ಟೆಂಟ್ ಅಂತ ಅಂದ್ರೆ ಹೆಂಗೆ? ಸೊ ಲಿಸನ್ ಇಯರ್, ಸಮ್ ಆಫ್ ದ 3 sides ಆಫ್ ದ ಟ್ರಯಾಂಗಲ್ ಮಸ್ಟ್ ಬಿ 180 ಡಿಗ್ರಿ. ಕರೆಕ್ಟಾ? ಸೊ ಅದು ವೇರಿ ಆಗದೇ ಇಲ್ಲ, ಕಾನ್ಸ್ಟೆಂಟ್ ಅಷ್ಟೇ 180 ಡಿಗ್ರಿ. ಇದು 90 ಡಿಗ್ರಿಗಿರುತ್ತೆ, ಆಮೇಲೆ ಇದೊಂದು 60, ಇದೊಂದು 30, ಟೋಟಲ್ 180 ಡಿಗ್ರಿ. ಸೊ ಅದೇ ತರ ಕಾನ್ಸ್ಟೆಂಟ್ ಆಗಿರುತ್ತೆ, ಯಾವ್ದು ವೇರಿ ಆಗಲ್ಲ. ಬಟ್ ಎಕ್ಸ್ ಮತ್ತೆ ವೈ ವ್ಯಾಲ್ಯೂಸ್ ವೇರಿ ಆಗ್ತಾ ಇರುತ್ತೆ, ಅದಕ್ಕೆ ವೇರಿಯಬಲ್ಸ್ ಅಂತ ಅಂತೀವಿ. ಓಕೆ, ಈ ಪ್ಲಸ್ ಮೈನಸ್ ಮಾಮೂಲಿ ಆಪರೇಟರ್ಸ್ ಅಂತ ಅಂತೀವಿ, ಅದು ಗೊತ್ತಿದೆ ನಿಮಗೆ. ಸೊ ಇಲ್ಲಿ 5x² ಅಂತ ಇದೆ. ಈ ಸ್ಕ್ವೇರ್ ವ್ಯಾಲ್ಯೂ ಇದೆಯಲ್ಲ, ಅದನ್ನ ನಾವು ಎಕ್ಸ್ಪೋನೆಂಟ್ ಅಂತ ಅಂತೀವಿ. ಈ ಪಾಲಿನಾಮಿಯಲ್ ಭಾಷೆಯಲ್ಲಿ ಎಕ್ಸ್ಪೋನೆಂಟ್ ಅಂತ ಅಂತೀವಿ. ಓಕೆ, ಸೊ ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಒಂದು ಕೋಎಫಿಷಿಯಂಟ್, ವೇರಿಯಬಲ್, ಎಕ್ಸ್ಪೋನೆಂಟ್, ದೆನ್ ಕಾನ್ಸ್ಟೆಂಟ್. ಈಗ ಲಾಸ್ಟ್ ಟರ್ಮ್ ಇದೆಯಲ್ಲ 7, ಅದನ್ನ ಕಾನ್ಸ್ಟೆಂಟ್ ಅಂತ ಅಂತೀವಿ. ಡನ್. ನೆಕ್ಸ್ಟ್, ಈಗ ಡಿಫ್ರೆನ್ಸ್ ಬಿಟ್ವೀನ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಅಂಡ್ ಪಾಲಿನಾಮಿಯಲ್ಸ್. ಡಿಫ್ರೆನ್ಸ್ ಬಿಟ್ವೀನ್ algebraic expressions and polynomials. ಓಕೆ, ಸೊ ಪಾಲಿನಾಮಿಯಲ್ಸ್ ಮತ್ತೆ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಸೇಮ್, ಬಟ್ ಸ್ವಲ್ಪ ಡಿಫರೆನ್ಸ್ ಇದೆ, ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಮೈನ್ಯೂಟ್ ಡಿಫರೆನ್ಸ್. ಓಕೆ, ನಾನು ಆಗ್ಲೇ ಹೇಳಿದೆ ಎಕ್ಸ್ಪೋನೆಂಟ್ಸ್ ಈಕ್ವೇಶನ್ ಅಲ್ಲಿ ಎಕ್ಸ್ಪೋನೆಂಟ್ಸ್ ಸ್ಕ್ವೇರ್ ಪವರ್ ವ್ಯಾಲ್ಯೂ ಇರುತ್ತಲ್ಲ, ಅದನ್ನ ಎಕ್ಸ್ಪೋನೆಂಟ್ಸ್ ಅಂತ ಅಂತೀವಿ. ಸೊ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಅಲ್ಲಿ ಹೆಂಗಿರುತ್ತೆ? ದ ಎಕ್ಸ್ಪೋನೆಂಟ್ಸ್ ಕ್ಯಾನ್ ಬಿ ಎನಿ ರಿಯಲ್ ನಂಬರ್, ನೆಗೆಟಿವ್, ಫ್ರಾಕ್ಷನ್ ಆರ್ ಡೆಸಿಮಲ್. ಎಕ್ಸ್ಪೋನೆಂಟ್ಸ್ ಯಾವ ರಿಯಲ್ ನಂಬರ್ ಅಲ್ಲಾದ್ರೂ ಇರ್ಬೋದು ಇದರಲ್ಲಿ, ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಅಲ್ಲಿ. ಅದು ನಿಮಗೆ ನೆಗೆಟಿವ್ ಆಗಿರ್ಬೋದು, ಫ್ರಾಕ್ಷನ್ ನಂಬರ್ ಆಗಿರ್ಬೋದು, ಅಥವಾ ಡೆಸಿಮಲ್ ನಂಬರ್ ಆಗಿರ್ಬೋದು, ಯಾವ್ದಾದ್ರು ಆಗಿರ್ಬೋದು. ಬಟ್ ಪಾಲಿನಾಮಿಯಲ್ ಅಲ್ಲಿ ಆ ಎಕ್ಸ್ಪೋನೆಂಟ್ಸ್ ಅಥವಾ ಪವರ್ ಇರುತ್ತಲ್ಲ, ಅದು ಹೋಲ್ ನಂಬರ್ ಮಾತ್ರ ಇರಬೇಕು. ದ ಎಕ್ಸ್ಪೋನೆಂಟ್ಸ್ ಮಸ್ಟ್ ಬಿ ನಾನ್ ನೆಗೆಟಿವ್ ಇಂಟೀಜರ್ಸ್. ನಾನ್ ನೆಗೆಟಿವ್ ಇಂಟೀಜರ್ಸ್ ಅಂತ ಅಂದ್ರೆ ಮಿಕ್ಕಿದ್ದು 0 to ನಂಬರ್ಸ್ ಕಂಟಿನ್ಯೂಟಿ 0, 1, 2, 3 ಯಾವ್ದಾದ್ರು ನಂಬರ್ಸ್ ಇರ್ಬೋದು, ಅದು ಹೋಲ್ ನಂಬರ್ ಅಂತ ಅಂತೀವಿ, ಅದೇ ಇರಬೇಕು. ಓಕೆ, ಇದರಲ್ಲಿ ರಿಯಲ್ ನಂಬರ್ಸ್, ನೆಗೆಟಿವ್ ನಂಬರ್, ಫ್ರಾಕ್ಷನ್ ನಂಬರ್ ಏನ್ ಬೇಕಾದ್ರೂ ಇರ್ಬೋದು, ಎಕ್ಸ್ಪೋನೆಂಟ್ಸ್ ಅಥವಾ ಪವರ್ ಅಂತೀವಲ್ಲ ಅದನ್ನ. ಬಟ್ ಇದರಲ್ಲಿ ಹೋಲ್ ನಂಬರ್ ಮಾತ್ರ ಇರಬೇಕು. ನೆಕ್ಸ್ಟ್, ವೇರಿಯಬಲ್ ಪ್ಲೇಸ್ಮೆಂಟ್. ವೇರಿಯಬಲ್ಸ್ ಕ್ಯಾನ್ ಬಿ ಇನ್ ದ ಡಿನಾಮಿನೇಟರ್ ಆರ್ ಅಂಡರ್ ಎ ರಾಡಿಕಲ್, ಅಂದ್ರೆ ರೂಟ್ ಪವರ್. ಸೊ ಇದರಲ್ಲಿ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಅಲ್ಲಿ ವೇರಿಯಬಲ್ಸ್ ಅಂದ್ರೆ ಎಕ್ಸ್ ಅಥವಾ ವೈ ಅಂತ ಏನ್ ಹೇಳಿದ್ವಲ್ಲ ಈಕ್ವೇಶನ್ ಅಲ್ಲಿ, ಆ ವೇರಿಯಬಲ್ಸ್ ನಿಮಗೆ ಎಲ್ಲಿ ಡಿನಾಮಿನೇಟರ್ ಅಲ್ಲಾದ್ರೂ ಇರ್ಬೋದು, ಅಥವಾ ರೂಟ್ ಪವರ್ ಅಲ್ಲಾದ್ರೂ ಇರ್ಬೋದು, ಸ್ಕ್ವೇರ್ ರೂಟ್ ಅಲ್ಲಿ ಹೆಂಗ್ ಬೇಕಾದ್ರೂ ಇರ್ಬೋದು, ಅದಕ್ಕೆ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ. ಬಟ್ ಪಾಲಿನಾಮಿಯಲ್ ಅಲ್ಲಿ ವೇರಿಯಬಲ್ ಕೆನ್ ನಾಟ್ ಬಿ ಇನ್ ಡಿನಾಮಿನೇಟರ್ ಅಂಡರ್ ಎ ರಾಡಿಕಲ್. ಪಾಲಿನಾಮಿಯಲ್ ಅಲ್ಲಿ ಡಿನಾಮಿನೇಟರ್ ಅಲ್ಲಿ ಇರಂಗಿಲ್ಲ ವೇರಿಯಬಲ್, ಜೊತೆಗೆ ಸ್ಕ್ವೇರ್ ರೂಟ್ ಆ ತರದ್ರಲ್ಲಿ ಇರಂಗಿಲ್ಲ. ಅದೇ ಎಕ್ಸಾಂಪಲ್ ಇಲ್ಲಿ ನೋಡಿ, ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಒಂದು ಎಕ್ಸಾಂಪಲ್. ಸೊ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಅಲ್ಲಿ ಸೊ ಪವರ್ ಮೈನಸ್ ಅಲ್ಲಾದ್ರೂ ಇರ್ಬೋದು, ಓಕೆ, ನೆಗೆಟಿವ್ ಅಥವಾ ಫ್ರಾಕ್ಷನ್ ಅಲ್ಲಾದ್ರೂ ಇರ್ಬೋದು. ಇಲ್ಲಿ ಮೈನಸ್ ಕೊಟ್ಟಿದ್ದಾರೆ, -2 x⁻⁻² ಪ್ಲಸ್ ರೂಟ್ ಎಕ್ಸ್ ಪ್ಲಸ್ 5/x. ಅದಕ್ಕೆ ಹೇಳಿದ್ದು ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಅಲ್ಲಿ ರೂಟ್ ಎಕ್ಸ್ ಆಗಿದ್ರು ಇರ್ಬೋದು ವೇರಿಯಬಲ್, ಅಥವಾ ಡಿನಾಮಿನೇಟರ್ ಅಲ್ಲಾದ್ರೂ ಇರ್ಬೋದು, ಜೊತೆಗೆ ಎಕ್ಸ್ಪೋನೆಂಟ್ಸ್ ನೆಗೆಟಿವ್ ಆದ್ರೂ ಇರ್ಬೋದು, ಅಥವಾ ಫ್ರಾಕ್ಷನ್ ಅಲ್ಲಾದ್ರೂ ಇರ್ಬೋದು. ಬಟ್ ಇಲ್ಲಿ ಎಕ್ಸ್ಪ್ರೆಷನ್ ನೋಡಿ, ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ 3x² + 2x + 1. ನಿಮ್ಗೆ ಅರ್ಥ ಆಯ್ತಲ್ವಾ ಕ್ಲೀನ್ ಆಗಿ? ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಲಿಸನ್ ಹಿಯರ್. ಈಗ ಒಂದು y³ minus 1/x ಕರೆಕ್ಟಾ? y³ - 1/x. ಸೊ ಈ ಈಕ್ವೇಶನ್ ನಾವು ಬರೆದ್ರೆ ಏನಾಗುತ್ತೆ? y³ minus x⁻⁻1. ಕರೆಕ್ಟಾ? ಸೊ ಇದನ್ನ ನಾವು ಪಾಲಿನಾಮಿಯಲ್ ಎಕ್ಸ್ಪ್ರೆಷನ್ ಅಂತ ಅನ್ಬೋದಾ? ಅನ್ನಕ್ಕಾಗಲ್ಲ. ಯಾಕೆ ಅಂತ ಅಂದ್ರೆ ಅಲ್ಲಿ ಮೈನಸ್ ಪವರ್ ಬಂದಿದೆ. ಸೊ ಅದನ್ನ ನಾವು ಪಾಲಿನಾಮಿಯಲ್ ಎಕ್ಸ್ಪ್ರೆಷನ್ ಅಂತ ಹೇಳಕ್ಕಾಗಲ್ಲ. ಕರೆಕ್ಟಾ? ನೆಕ್ಸ್ಟ್,
ನೀವು ಪಾಲಿನಾಮಿಯಲ್ ಎಕ್ಸ್ಪ್ರೆಷನ್ ಅಲ್ಲಿ ಬರಿಬೇಕಾದ್ರೆ ಪಿ ಆಫ್ ಎಕ್ಸ್ ಅಂತ ಬರಿತೀವಿ ಸ್ಟಾರ್ಟಿಂಗ್ ಅಲ್ಲಿ. ಪಿ ಆಫ್ ಎಕ್ಸ್ ಈಕ್ವಲ್ಸ್ 2y ಪ್ಲಸ್ 6 ಅಂತ ಬರಿತೀವಿ ಅಂತ ಅನ್ಕೊಳ್ಳಿ. ಸೊ ಈ ಪಿ ಆಫ್ ಎಕ್ಸ್ ಈಕ್ವಲ್ಸ್ 2y ಪ್ಲಸ್ 6 ಅಂತ ಇದೆಯಲ್ಲ, ಸೊ ಇದು ಒಂದು ಪಾಲಿನಾಮಿಯಲ್ ಎಕ್ಸ್ಪ್ರೆಷನ್, 2 ಟರ್ಮ್ಸ್. ಓಕೆ, ಇಲ್ಲಿ ಮಾರ್ಕ್ ಮಾಡ್ತೀನಿ ನೋಡಿ. ಈ 2y ಅಂತ ಇದೆಯಲ್ಲ, ಇದು ಒಂದು ಟರ್ಮು, ಈ 6 ಅನ್ನೋದು ಒಂದು ಟರ್ಮ್. ಓಕೆ, ಸೊ ಇದು ನೆನಪಲ್ಲಿ ಇಟ್ಕೊಳ್ಳಿ. ಸೊ 2y ಅನ್ನೋದು ಒಂದು ಟರ್ಮು, 6 ಅನ್ನೋದು ಒಂದು ಟರ್ಮ್. ಓಕೆ, ಸಾರಿ, ಇಲ್ಲಿ ನಾನು ಇದನ್ನ ವೇಟ್ ಇನ್ನೊಂದ್ಸತಿ ಬರೆದ್ಬಿಡ್ತೀನಿ. ಸಿ ಪಿ ಆಫ್ ಎಕ್ಸ್ ಅಂತ ನಾವು ತಗೋತೀವಿ, ದೆನ್ 2x ಪ್ಲಸ್ 6. ಇದರಲ್ಲಿ ನಿಮಗೆ 2x ಅನ್ನೋದು ಒಂದು ಟರ್ಮು, ದೆನ್ 6 ಅನ್ನೋದು ಒಂದು ಟರ್ಮು. ಡನ್. ಸೊ ಇದು ಎರಡು ಟರ್ಮ್ ಅಂತ ಹೇಳ್ತೀವಿ. ಓಕೆ, ಈಗ ನೀವು ಇಲ್ಲಿ ಪಿ ಆಫ್ ಎಕ್ಸ್ ಅಂತ ತಗೊಂಡಿದ್ದೀರಲ್ಲ, ಅದನ್ನ ಪಿ ಆಫ್ ಎಕ್ಸ್ ಅಂತಾನೆ ತಗೋಬೇಕು ಅನ್ನೋ ರೂಲ್ ಇಲ್ಲ. ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ಇಟ್ ಆಸ್, ಈಗ ನನ್ನ ಹೆಸರು ಯಶಸ್ವಿ, ಸೊ ನಾನು ಅದನ್ನ ಪಿ ಆಫ್ ವೈ ಅಂತ ತಗೋತೀನಿ. ಸೊ ಇಲ್ಲಿ ಏನ್ ತಗೊಂಡಿರ್ತೀರೋ ಅದೇ ವೇರಿಯೇಬಲ್ ಈಕ್ವೇಶನ್ ಅಲ್ಲೂ ಇರಬೇಕು. ನೀವು ಇಲ್ಲಿ ಪಿ ಆಫ್ ಎಕ್ಸ್ ಅಂತ ತಗೊಂಡ್ಬಿಟ್ಟು 2y ಪ್ಲಸ್ 6 ನಾನು ಫಸ್ಟ್ ಬರ್ದಿದ್ನಲ್ಲ ಆ ಥರ ಬರೆದ್ರೆ ತಪ್ಪಾಗುತ್ತೆ. ಸೊ ಏನ್ ಬೇಕಾದ್ರೂ ತಗೋಬಹುದು. ಇದನ್ನ ನೀವು ಪಿ ಆಫ್ ಎ ಅಂತ ತಗೊಂಡು 2a ಪ್ಲಸ್ 6 ಹಿಂಗಾದ್ರೂ ತಗೋಬಹುದು, ಏನು ತೊಂದರೆ ಇಲ್ಲ. ಓಕೆ, ಅದು ಯಾವುದು ರೆಸ್ಟ್ರಿಕ್ಷನ್ಸ್ ಇಲ್ಲ. ದೆನ್ ಫಾರ್ ಎಕ್ಸಾಂಪಲ್, ಇಲ್ಲ ಅಂದ್ರೆ ನೀವು ಪಿ ಆಫ್ ಆರ್ ಈಕ್ವಲ್ಸ್ 8r ಪ್ಲಸ್ 7 ಹೆಂಗ ಬೇಕಾದ್ರೂ ತಗೋಬಹುದು, ಯಾವುದೇ ಥರದ ರೆಸ್ಟ್ರಿಕ್ಷನ್ಸ್ ಇಲ್ಲ. ಓಕೆ, ಈಗ ನಿಮಗೇನಾಯ್ತು, ನಿಮಗೆ ಎಕ್ಸ್ಪ್ರೆಷನ್ಸ್ ಏನಂತ ಗೊತ್ತಾಯ್ತು, ಕೋಎಫಿಷಿಯನ್ಸ್, ವೇರಿಯೇಬಲ್, ಕಾನ್ಸ್ಟೆಂಟ್ಸ್, ಎಕ್ಸ್ಪೋನೆಂಟ್ಸ್ ಗೊತ್ತಾಯ್ತು, ಜೊತೆಗೆ ಆಲ್ಜಿಬ್ರಾಯಿಕ್ ಮತ್ತೆ ಪಾಲಿನಾಮಿಯಲ್ ಎಕ್ಸ್ಪ್ರೆಷನ್ ಡಿಫರೆನ್ಸ್ ಗೊತ್ತಾಯ್ತು. ಸೊ ನೀವು ಟರ್ಮ್ಸ್, ಈಕ್ವೇಶನ್ ಎಕ್ಸ್ಪ್ರೆಷನ್ ಅಲ್ಲಿ ಇರುವಂತ ಟರ್ಮ್ಸ್, ಅದೇನ್ ಟರ್ಮ್ಸ್ ಅಂತ ಅಂತೀವಿ ಅನ್ನೋದನ್ನ ಗೊತ್ತಾಯ್ತು. ಇಲ್ಲಿ 8r 2y 2a ಇದು ಒಂದು ಟರ್ಮ್, 6 7 ಅನ್ನೋದೊಂದು ಟರ್ಮ್ ಅಂತ ಗೊತ್ತಾಯ್ತು. ಓಕೆ, ನೆಕ್ಸ್ಟ್ ಈಗ ಮೇನ್ ಪಾರ್ಟ್ ಕಾಣಿಸ್ತಾ ಇಲ್ವಾ? ಕಾಣಿಸ್ತಾ ಇದೆಯಲ್ಲ? ಓಕೆ, ಡನ್. wait done. ಓಕೆ, ಸೊ ಟೈಪ್ಸ್ ಆಫ್ ಪಾಲಿನಾಮಿಯಲ್ಸ್. ಪಾಲಿನಾಮಿಯಲ್ಸ್ ಅಲ್ಲಿ ಟೈಪ್ಸ್ ಗಳಿದೆ. ಆ ಟೈಪ್ಸ್ ನ ನಾವು ಡಿವೈಡ್ ಮಾಡೋದು ಟೂ ಟೈಪ್ಸ್ ಅಲ್ಲಿ ಇದೆ. 2 ಟೈಪ್ಸ್ ಆಗಿ ನಾವು ಬೇಸ್ಡ್ ಆನ್ 2 ಕ್ರೈಟೀರಿಯಾ ನಾವು ಆ ಪಾಲಿನಾಮಿಯಲ್ಸ್ ನ ಡಿವೈಡ್ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಒಂದು ಬೇಸ್ಡ್ ಆನ್ ಡಿಗ್ರಿ, ಇನ್ನೊಂದು ಬೇಸ್ಡ್ ಆನ್ ನಂಬರ್ ಆಫ್ ಟರ್ಮ್ಸ್. ಓಕೆ, ಸೊ ಪಾಲಿನಾಮಿಯಲ್ಸ್, ಟೈಪ್ಸ್ ಆಫ್ ಪಾಲಿನಾಮಿಯಲ್ಸ್ ನ ನೀವು ಎಷ್ಟೇ ಅರ್ಥ ಮಾಡ್ಕೋಬೇಕಾಗಿರೋದು, ಟೈಪ್ಸ್ ಆಫ್ ಪಾಲಿನಾಮಿಯಲ್ಸ್ ಇದೆ. ಆ ಟೈಪ್ಸ್ ಆಫ್ ಪಾಲಿನಾಮಿಯಲ್ಸ್ ನ ನಾವು ಡಿವೈಡ್ ಮಾಡೋದು ಬೇಸ್ಡ್ ಆನ್ 2 ಕ್ರೈಟೀರಿಯಾ. ಒಂದು ಕ್ರೈಟೀರಿಯಾ ಬೇಸ್ಡ್ ಆನ್ ಡಿಗ್ರಿ ಅಂಡ್ ಇನ್ನೊಂದು ಕ್ರೈಟೀರಿಯಾ ಬೇಸ್ಡ್ ಆನ್ ನಂಬರ್ ಆಫ್ ಟರ್ಮ್ಸ್. ಸೊ ಈಗ ಬೇಸ್ಡ್ ಆನ್ ಡಿಗ್ರಿ ಅಂತ ಹೇಳಿದೆ. ಸೊ ಬೇಸ್ಡ್ ಆನ್ ಡಿಗ್ರಿ ಅಂದ್ರೆ ಯಾವ ತರ? 4 ಟೈಪ್ಸ್ ಇದೆ. ಒಂದು ಕಾನ್ಸ್ಟೆಂಟ್ ಪಾಲಿನಾಮಿಯಲ್, ಇನ್ನೊಂದು ಲೀನಿಯರ್ ಪಾಲಿನಾಮಿಯಲ್, ಇನ್ನೊಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್, ಇನ್ನೊಂದು ಕ್ಯೂಬಿಕ್ ಪಾಲಿನಾಮಿಯಲ್. 4 ಟೈಪ್ಸ್ ಬೇಸ್ಡ್ ಆನ್ ಡಿಗ್ರಿ ನಾವು ಡಿವೈಡ್ ಮಾಡೋದಾದ್ರೆ. ಸೊ ಕಾನ್ಸ್ಟೆಂಟ್ ಪಾಲಿನಾಮಿಯಲ್ ಅಂದ್ರೆ ಜಸ್ಟ್ ಒಂದು ನಂಬರ್ ಕೊಟ್ಟಿದ್ದೀನಿ, ಎಕ್ಸಾಂಪಲ್, ಇಲ್ಲೇ ಎಕ್ಸಾಂಪಲ್ ಕೊಟ್ಬಿಟ್ಟಿದ್ದೀನಿ, ಕರೆಕ್ಟಾ? ಸೊ ಕಾನ್ಸ್ಟೆಂಟ್ ಅಂತ ಅಂದ್ರೆ ನೀವು ಫಸ್ಟ್ ಇಕ್ವೇಶನ್ ಫಸ್ಟ್ ಸ್ಲೈಡ್ ಅಲ್ಲೇ ನೋಡಿದ್ರಿ, ಇಲ್ಲಿ ಕಾನ್ಸ್ಟೆಂಟ್ ಏನಿದೆ, ಜಸ್ಟ್ ನಂಬರ್, ಕರೆಕ್ಟಾ? ಸೊ ಅದೇ ತರ ಕಾನ್ಸ್ಟೆಂಟ್ ಪಾಲಿನಾಮಿಯಲ್ ಅಂತ ಅಂದ್ರೆ ಜಸ್ಟ್ ಒಂದು ನಂಬರ್ ಅಂತ ಬರುತ್ತೆ, ಅಂದ್ರೆ 0 ಡಿಗ್ರಿ ಅಂತ ಅರ್ಥ. ಡಿಗ್ರಿ ಇರೋದಿಲ್ಲ. ಡಿಗ್ರಿ ಅಂತ ಅಂದ್ರೆ ಲಿಸನ್ ಹಿಯರ್, ಇಲ್ಲಿ ಹೇಳ್ಬಿಡ್ತೀನಿ ನಿಮಗೆ. ಈ a x²
ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈ ಥರ ಇದೆ, ಅಥವಾ ಎ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ. ಸೊ ಇಲ್ಲಿ ಹೈಯೆಸ್ಟ್ ಪವರ್ ಇರುತ್ತಲ್ಲ, ಈ ಫಸ್ಟ್ ಇಕ್ವೇಶನ್ ಅಲ್ಲಿ ಏನಿದೆ, ಹೈಯೆಸ್ಟ್ ಪವರ್ 2 ಎ ಎಕ್ಸ್ ಸ್ಕ್ವೇರ್, ಸೊ 2 ಡಿಗ್ರಿ ಅಂತ ಆಗುತ್ತೆ. ಸೊ ಇಲ್ಲಿ ಹೈಯೆಸ್ಟ್ ಪವರ್ ಸೆಕೆಂಡ್ ಇಕ್ವೇಶನ್ ಅಲ್ಲಿ ಎ ಎಕ್ಸ್ ಕ್ಯೂಬ್ ಅಂತ ಇದೆಯಲ್ಲ, ಸೊ 3 ಡಿಗ್ರಿ ಅಂತ ಆಗುತ್ತೆ. ಓಕೆ, 3 ಡಿಗ್ರಿ. ಸೊ ಆ ತರ ಈಗ ಲೀನಿಯರ್ ಪಾಲಿನಾಮಿಯಲ್ ಅಂತ ಅಂದ್ರೆ ಅದು ಡಿಗ್ರಿ 1 ಅಂತ ಅರ್ಥ. ಓಕೆ, ಯಾಕೆ? ಎಕ್ಸಾಂಪಲ್ ಎ ಎಕ್ಸ್ ಪ್ಲಸ್ ಬಿ, ಎ ಎಕ್ಸ್ ಪ್ಲಸ್ ಬಿ ಅಂದ್ರೆ ಇಲ್ಲಿ ಡಿಗ್ರಿ 1 ಅಂತ ಇರುತ್ತೆ. ಓಕೆ, ಸೊ ಲೀನಿಯರ್ ಪಾಲಿನಾಮಿಯಲ್ 2 ಟರ್ಮ್ಸ್. ಓಕೆ, ಸೊ ಇದ್ರಲ್ಲಿ ನೀವು ಅರ್ಥ ಮಾಡ್ಕೊಬೇಕಾಗಿರೋದು ಟರ್ಮ್ಸ್ನು ಹೇಳ್ತಾ ಇದ್ದೀನಿ. ಕಾನ್ಸ್ಟೆಂಟ್ ಪಾಲಿನಾಮಿಯಲ್ ಅಲ್ಲಿ ಯಾವ ಟರ್ಮ್ಸ್ ಇರಲ್ಲ. ಓಕೆ, ಓನ್ಲಿ 1 ಟರ್ಮ್ ಇರುತ್ತೆ, ಅಂದ್ರೆ 0 ಡಿಗ್ರಿ. ಸೊ ಲೀನಿಯರ್ ಪಾಲಿನಾಮಿಯಲ್ ಅಂತ ಅಂದ್ರೆ ಎ ಎಕ್ಸ್ ಪ್ಲಸ್ ಬಿ, ಎ ಎಕ್ಸ್ ಅನ್ನೋದು ಒಂದು ಟರ್ಮು, ಬಿ ಅನ್ನೋದು ಇನ್ನೊಂದು ಟರ್ಮು. ಸೊ 2 ಟರ್ಮ್ಸ್ ಅಂದ್ರೆ 1 ಡಿಗ್ರಿ ಅಂತ ಬರುತ್ತೆ ಲೀನಿಯರ್ ಪಾಲಿನಾಮಿಯಲ್. ಓಕೆ, ಸೊ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಅಂದ್ರೆ 2 ಡಿಗ್ರೀಸ್. ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವೇಶನ್ ಇಲ್ಲೇ ಇದೆ. ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಆ ಈಕ್ವೇಶನ್. ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಅಂದ್ರೆ 3 ಡಿಗ್ರಿ ಅಂತ ಬರುತ್ತೆ, ಅದಕ್ಕೆ ಎ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ. ಇದಿಷ್ಟು 4 ಬೇಸ್ಡ್ ಆನ್ ಡಿಗ್ರೀಸ್. ಓಕೆ, ಈಗ ನೋಡೋಣ. ಸೊ ಬೇಸ್ಡ್ ಆನ್ ನಂಬರ್ ಆಫ್ ಟರ್ಮ್ಸ್ ಅಲ್ಲಿ ನಾವು ಪಾಲಿನಾಮಿಯಲ್ನ ಹೇಗೆ ಡಿವೈಡ್ ಮಾಡ್ತೀವಿ. ಓಕೆ, ಸೊ ಮಾನೋಮಿಯಲ್, ಬೈನಾಮಿಯಲ್, ಟ್ರೈನಾಮಿಯಲ್ 3 ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ ಪಾಲಿನಾಮಿಯಲ್ನ ಬೇಸ್ಡ್ ಆನ್ ಟರ್ಮ್ಸ್. ಮಾನೋಮಿಯಲ್ ಅಂತ ಅಂದ್ರೆ ಒಂದು ಟರ್ಮ್ ಅಂತ ಅಂದ್ರೆ ನೋಡಿ 3x ಸ್ಕ್ವೇರ್ ಅಂತ ಇದೆಯಲ್ಲ, ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಸೊ ಅದನ್ನ ಒಂದು ಟರ್ಮ್ ಅಂತ ಅಂತೀವಿ. ಒಂದು ಟರ್ಮ್ ಇದ್ರೆ ಅದು ಮಾನೋಮಿಯಲ್. 2 ಟರ್ಮ್ಸ್ ಎಕ್ಸ್ ಪ್ಲಸ್ ವೈ, ಅಥವಾ ನಿಮಗೆ 2 ಟರ್ಮ್ಸ್ ಅಂತ ಅಂದ್ರೆ ಸೇಮ್ 3x ಪ್ಲಸ್ 6 ಅಥವಾ 5x ಸ್ಕ್ವೇರ್ ಪ್ಲಸ್ 7, ಈ ತರ ಏನಿರುತ್ತಲ್ಲ ಅದನ್ನ 2 ಟರ್ಮ್ಸ್, ಅದನ್ನ ಬೈನಾಮಿಯಲ್ ಅಂತ ಅಂತೀವಿ. ಟ್ರೈನಾಮಿಯಲ್ ಅಂದ್ರೆ 3 ಟರ್ಮ್ಸ್, ಹೆಸರಲ್ಲೇ ಇದೆ 3 ಟರ್ಮ್ಸ್. ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 3 ಈಕ್ವೇಶನ್ಸ್ ಕೊಟ್ಟಿದ್ದೀನಿ. ಓಕೆ, ಸೊ ಸಿಂಪಲ್ ಆಗಿ ನಿಮಗೆ ಅರ್ಥ ಆಗೋಂಥದ್ದು, ನೀವು ಟೈಪ್ಸ್ ಆಫ್ ಪಾಲಿನಾಮಿಯಲ್ಸ್ 2 ಕ್ರೈಟೀರಿಯಾ ಮೇಲೆ ನಾವು ಡಿವೈಡ್ ಮಾಡ್ತೀವಿ. ಒಂದು ಬೇಸ್ಡ್ ಆನ್ ನಂಬರ್ ಆಫ್ ಡಿಗ್ರಿ ಅಂಡ್ ನಂಬರ್ ಆಫ್ ಟರ್ಮ್ಸ್. ನಂಬರ್ ಆಫ್ ಡಿಗ್ರಿ ಮೇಲೆ ನಾವು ಡಿವೈಡ್ ಮಾಡೋದಾದ್ರೆ ಕಾನ್ಸ್ಟೆಂಟ್ ಪಾಲಿನಾಮಿಯಲ್, ಲೀನಿಯರ್ ಪಾಲಿನಾಮಿಯಲ್, ನಿಮಗೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಮತ್ತೆ ಕ್ಯೂಬಿಕ್ ಪಾಲಿನಾಮಿಯಲ್. ಸೊ ಬೇಸ್ಡ್ ಆನ್ ನಂಬರ್ ಆಫ್ ಟರ್ಮ್ಸ್ ಅಲ್ಲಿ ಮೋನೋಮಿಯಲ್, ಬೈನೋಮಿಯಲ್, ಟ್ರೈನೋಮಿಯಲ್ ಇಷ್ಟೇ ನೆನ್ಪಿಟ್ಕೊಳ್ಳಿ ಸಾಕು. ಓಕೆ, ನೆಕ್ಸ್ಟ್ ಝೀರೋಸ್ ಆಫ್ ಪಾಲಿನಾಮಿಯಲ್. ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಝೀರೋಸ್ ಆಫ್ ಪಾಲಿನಾಮಿಯಲ್. ಓಕೆ, ಝೀರೋಸ್ ಅಂದ್ರೆ 2 ಝೀರೋಸ್ ಬರುತ್ತೆ, ಅದು ಆಲ್ಫಾ ಅಂಡ್ ಬೀಟಾ. ಇಡೀ ಪಾಲಿನಾಮಿಯಲ್ ಅಲ್ಲಿ ಈ ಆಲ್ಫಾ ಮತ್ತೆ ಬೀಟಾನ ಸಾಲ್ವ್ ಮಾಡೋದು ಪ್ರಾಬ್ಲಮ್ಸ್ಗಳಿರುತ್ತೆ. ಓಕೆ, ಝೀರೋಸ್ ಆಫ್ ಪಾಲಿನಾಮಿಯಲ್ ಅಂದ್ರೆ 2 ಝೀರೋಸ್, ಅದು ಆಲ್ಫಾ ಮತ್ತೆ ಬೀಟಾ. ಓಕೆ, ಸೊ ಇದರಲ್ಲಿ ಲೀನಿಯರ್ ಪಾಲಿನಾಮಿಯಲ್ ಅಂತ ಅಂದ್ರೆ 1 0 ಬರುತ್ತೆ, ಇದು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂದ್ರೆ 2 ಝೀರೋಸ್, ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಅಂದ್ರೆ 3 ಝೀರೋಸ್. ನೀವು ಡೈರೆಕ್ಟ್ ಆಗಿ ಹೇಳ್ಬೋದು, ನಿಮಗೆ ಈಕ್ವೇಶನ್ಸ್ ಕೊಟ್ಟಾಗ ಲೀನಿಯರ್ ಪಾಲಿನಾಮಿಯಲ್ ಕೊಟ್ಟಿದಾರ, ಫೈಂಡ್ ಝೀರೋಸ್ ಅಂತ ಅಂದ್ರೆ 0, ಅಥವಾ MCQs ಅಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಲೀನಿಯರ್ ಪಾಲಿನಾಮಿಯಲ್ ಅಲ್ಲಿ ಎಷ್ಟು ಝೀರೋಸ್ ಇರುತ್ತೆ? 1 ಝೀರೋಸ್. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಎಷ್ಟು 0? 2 0. ಕ್ಯೂಬಿಕ್ ಪಾಲಿನಾಮಿಯಲ್ ಅಲ್ಲಿ 3 ಝೀರೋಸ್ ಇರುತ್ತೆ. ಓಕೆ, ನೆಕ್ಸ್ಟ್ ರಿಲೇಶನ್ಶಿಪ್ ವಿತ್ ಕೋಎಫಿಷಿಯಂಟ್ಸ್. ಕೋಎಫಿಷಿಯಂಟ್ಸ್ ಅಂದ್ರೆ ಯಾವ್ದು? ಕೋಎಫಿಷಿಯಂಟ್ಸ್ ಅಂದ್ರೆ ಫಸ್ಟ್ ಟರ್ಮ್ ಅಲ್ಲೇ ಕಲ್ತಿದ್ದೀರಾ, ಫಸ್ಟ್ ಸ್ಲೈಡ್ ಅಲ್ಲೇ ಕಲ್ತಿದ್ದೀರಾ. ಕೋಎಫಿಷಿಯಂಟ್ಸ್ ಅಂದ್ರೆ ಈ ನಂಬರ್ಸ್ ಇದೆಯಲ್ಲ, ಈ ಅದ್ರ ಬದಲು ಇಲ್ಲಿ ಈಕ್ವೇಶನ್ ಬರ್ದಿದ್ದೀನಲ್ಲ, ಇದರಲ್ಲಿ ಕೋಎಫಿಷಿಯಂಟ್ಸ್ ಅಂದ್ರೆ ಎ, ಬಿ ಮತ್ತೆ ಸಿ ಕೋಎಫಿಷಿಯಂಟ್ಸ್. ಸೊ ರಿಲೇಶನ್ಶಿಪ್ ಬಿಟ್ವೀನ್ ಕೋಎಫಿಷಿಯಂಟ್ಸ್ ಸ್ಲೈಡ್ಸ್ ನ ಚೆಕ್ ಮಾಡೋಣ. ಸೊ ಕ್ವಾಡ್ರಾಟಿಕ್ ಈಕ್ವೇಶನ್ ಒಂದು ನಿಮಗೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂತ ಇರುತ್ತಲ್ವಾ ಕ್ವಾಡ್ರಾಟಿಕ್ ಈಕ್ವೇಶನ್. ಸೊ ನಿಮಗೆ 2 ಟೈಪ್ ಬರುತ್ತೆ ರಿಲೇಶನ್ಶಿಪ್ ಬಿಟ್ವೀನ್ ಕೋಎಫಿಷಿಯಂಟ್ಸ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಶನ್ಸ್. ಒಂದು ಸಮ್ ಆಫ್ ಝೀರೋಸ್ ಅಂತ ಕೊಡ್ತಾರೆ. ಓಕೆ, ಸಮ್ ಆಫ್ ಝೀರೋಸ್ ಅದನ್ನ ಮೈನಸ್ ಬಿ ಬೈ ಎ, ಇಲ್ಲೇ ಬರ್ದಿದ್ದೀನಿ, ಕೊಟ್ಟಿದ್ದೀನಿ,
ಮೈನಸ್ ಬಿ ಬೈ ಎ ಅಂತೀವಿ. ದೆನ್ ಪ್ರಾಡಕ್ಟ್ ಆಫ್ ಝೀರೋಸ್ ಅಂದರೆ ಸಿ ಬೈ ಎ. ಫೈಂಡ್ ದ ಸಮ್ ಆಫ್ ಝೀರೋಸ್, ಫೈಂಡ್ ದ ಪ್ರಾಡಕ್ಟ್ ಆಫ್ ಝೀರೋಸ್ ಅಂತ ಕೇಳ್ತಾರೆ. ಅವಾಗ ಮೈನಸ್ ಬಿ ಬೈ ಎ ಮತ್ತು ಸಿ ಬೈ ಎ ಅದನ್ನು ಯೂಸ್ ಮಾಡ್ಕೊಬೇಕು. ಓಕೆ, ಇದಿಷ್ಟು ನೀವು ಅರ್ಥ ಮಾಡ್ಕೊಬೇಕಾಗಿರೋದು. ನೆಕ್ಸ್ಟ್ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇರೋಲ್ಲ, ಅದೇ ಅವಾಗಲೇ ನಾನು ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ನಿಮಗೀಗ 2 zeros ಇರುತ್ತೆ. ರಿಲೇಷನ್ ಬಿಟ್ವೀನ್ ಕೋಎಫಿಷಿಯಂಟ್ಸ್ ಅಂಡ್ ಝೀರೋಸ್, ಇಲ್ಲೂ ಅದನ್ನೇ ನಾನು ಹೇಳಿದಿರೋದು, ರಿಲೇಷನ್ ವಿತ್ ಕೋಎಫಿಷಿಯಂಟ್ಸ್, ರಿಲೇಷನ್ ಬಿಟ್ವೀನ್ ಕೋಎಫಿಷಿಯಂಟ್ಸ್ ಅಂಡ್ ಝೀರೋಸ್. ಇಫ್ ಆಲ್ಫಾ ಅಂಡ್ ಬೀಟಾ ಆರ್ ದ ಝೀರೋಸ್ ಆಫ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್, ನಾನು ಅವಾಗಲೇ ಹೇಳಿದೆ 2 zeros ಇರುತ್ತೆ ಕ್ವಾಡ್ರಾಟಿಕಲ್ ಪಾಲಿನಾಮಿಯಲ್ ಅಲ್ಲಿ. ಸೊ ಆಲ್ಫಾ ಅಂಡ್ ಬೀಟಾ, ಸೊ ಸಮ್ ಆಫ್ ಝೀರೋಸ್ ಅಂಡ್ ಪ್ರಾಡಕ್ಟ್ ಆಫ್ ಝೀರೋಸ್ ಮೈನಸ್ ಬಿ ಬೈ ಎ ಸಿ ಬೈ ಎ, ಅದನ್ನೇ ಇಲ್ಲಿ ಕೊಟ್ಟಿರೋದು ನಾನು. ಓಕೆನಾ. ನೆಕ್ಸ್ಟ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಪಾಲಿನಾಮಿಯಲ್ಸ್ ವಿತ್ ಗ್ರಾಫ್ನ ಎಕ್ಸ್ಪ್ಲೈನ್ ಮಾಡೋಣ. ಓಕೆನಾ. ಸೊ ಲೀನಿಯರ್ ಪಾಲಿನಾಮಿಯಲ್, ಈಗ ಲೀನಿಯರ್ ಪಾಲಿನಾಮಿಯಲ್ ಅಂತ ಅಂದ್ರೆ ಡಿಗ್ರಿ ಎಷ್ಟು ಬರುತ್ತೆ? 1 degree ಬರುತ್ತೆ, ಜೊತೆಗೆ 1 zeros ಬರುತ್ತೆ. ಸೊ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಅಂದ್ರೆ 2 degree ಬರುತ್ತೆ, 2 zeros ಬರುತ್ತೆ. ಓಕೆ, ಸೊ ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಅಂದ್ರೆ 3 degree 3 zeros ಬರುತ್ತೆ. ಅದೇ ತರ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಲ್ಲಿ ಲೀನಿಯರ್ ಪಾಲಿನಾಮಿಯಲ್ ಅಂತ ಅಂದ್ರೆ ನೀವು ಗ್ರಾಫ್ನ ಪ್ಲಾಟ್ ಮಾಡಿದ್ರೆ ಜಸ್ಟ್ ಒಂದು ಲೈನ್ ಬರುತ್ತೆ ಲೀನಿಯರ್ ಪಾಲಿನಾಮಿಯಲ್. ಓಕೆ, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂದ್ರೆ ಪ್ಯಾರಾಬುಲಾ ಬರುತ್ತೆ. ದೆನ್ ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಅಂದ್ರೆ ಎಸ್ ಶೇಪ್ ಅಲ್ಲಿ ಕರ್ವ್ ಬರುತ್ತೆ ಗ್ರಾಫ್ ಅಲ್ಲಿ. ಓಕೆ, ಸೊ ಇದು ನಿಮಗೆ ಲೀನಿಯರ್ ಪಾಲಿನಾಮಿಯಲ್, ದೆನ್ ಇದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್, ದೆನ್ ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಅಂದ್ರೆ ಎಸ್ ಶೇಪ್ ಕರ್ವ್. ಇಷ್ಟು ತಿಳ್ಕೊಳ್ಳಿ ಸಾಕು, ನಿಮಗೆ ಜಾಸ್ತಿ ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ. ನಿಮಗೆ ಗ್ರಾಫ್ ಹಾಕೋದಕ್ಕೆ ಏನು ಜಾಸ್ತಿ ಪಾಲಿನಾಮಿಯಲ್ ಅಲ್ಲಿ ನಿಮಗೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ತಿಳ್ಕೊಂಡ್ರೆ ಸಾಕು. ಗ್ರಾಫ್ ಹಾಕೋದಕ್ಕೆ ನಿಮ್ಗೆ ಏನು ಕೊಡೋದಿಲ್ಲ ಎಕ್ಸಾಮ್ಸಿಗೆ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಅಕಸ್ಮಾತ್ ನಿಮಗೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಪಾಲಿನಾಮಿಯಲ್ ಅಲ್ಲಿ ನಿಮಗೆ ಗ್ರಾಫ್ ರಿಲೇಟೆಡ್ ಗ್ರಾಫ್ ಹಾಕ್ಲೇ ತೋರಿಸ್ಬೇಕು ಅಂತ ಆದ್ರೆ ಈ ಒನ್ ಶಾರ್ಟ್ ವಿಡಿಯೋಸ್ ಸೀರೀಸ್ ಎಲ್ಲ ಆದ್ಮೇಲೆ ನಾವು ನೆಕ್ಸ್ಟ್ ನಿಮಗೆ ಮಾಡೋವಂಥದ್ದು, ನಿಮಗೆ ಇನ್ ಡೆಪ್ತ್ ನಿಮಗೆ ಕ್ಲಾಸಸ್ ಏನು ಮಾಡ್ತಾರೆ, ಒಂದು ಚಾಪ್ಟರ್ನ 2 to 3 4 ಟೈಪ್ಸ್ ಆಗಿ ಡಿವೈಡ್ ಮಾಡಿ ನಾನು ಮಾಡ್ತಾ ಹೋಗ್ತೀನಿ. ಓಕೆನಾ. ನೆಕ್ಸ್ಟ್ ಇಷ್ಟು ನೆನಪಲ್ಲಿ ಇಟ್ಕೊಳ್ಳಿ. ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಂದ್ರೆ ಹೆಂಗೆ ಬರುತ್ತೆ? ಲೀನಿಯರ್ ಅಂತ ಅಂದ್ರೆ ಒಂದು ಲೈನ್, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂದ್ರೆ ಪ್ಯಾರಾಬುಲಾ, ನೆಕ್ಸ್ಟ್ ಕ್ಯೂಬಿಕ್ ಪಾಲಿನಾಮಿಯಲ್ ಅಂದ್ರೆ ಎಸ್ ಶೇಪ್ಡ್ ಕರ್ವ್ ಬರುತ್ತೆ. ಓಕೆ, ನೆಕ್ಸ್ಟ್ ಈಗ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಇಷ್ಟೇ ಕಾನ್ಸೆಪ್ಟ್ಸ್ ನಿಮಗೆ ಅರ್ಥ ಮಾಡ್ಕೊಬೇಕಾಗಿರೋದು. ಗ್ರಾಫಿಕಲ್ ರೆಪ್ರೆಸೆಂಟೇಷನ್, ಓಕೆ, ರಿಲೇಷನ್ ಬಿಟ್ವೀನ್ ಕೋಎಫಿಷಿಯಂಟ್ಸ್ ಝೀರೋಸ್ ಆಫ್ ಪಾಲಿನಾಮಿಯಲ್ ತಿಳ್ಕೊಬೇಕು. ಅದಾದ ಮೇಲೆ ಟೈಪ್ಸ್ ಆಫ್ ಪಾಲಿನಾಮಿಯಲ್ಸ್ ಯಾವ ತರ ಡಿವೈಡ್ ಆಗುತ್ತೆ, ಅದಾದ ಮೇಲೆ ನಿಮಗೆ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಮತ್ತೆ ಪಾಲಿನಾಮಿಯಲ್ ಡಿಫರೆನ್ಸ್. ಅದಕ್ಕಿಂತ ಮುಂಚೆ ಒಂದು ಎಕ್ಸ್ಪ್ರೆಷನ್ ಹೆಂಗಿರುತ್ತೆ, ಅದ್ರಲ್ಲಿ ಏನೇನು ಬರುತ್ತೆ ಟರ್ಮ್ಸ್ ಅನ್ನೋದನ್ನ ನೀವು ತಿಳ್ಕೊಂಡಿದ್ದೀರಾ. ಇಷ್ಟು ತಿಳ್ಕೊಂಡ್ರೆ ಸಾಕು. ಪಾಲಿನಾಮಿಯಲ್ ಅಲ್ಲಿ ನೀವು ಜಾಸ್ತಿ ತಲೆ ಕೆಡಿಸ್ಕೊಂಡು ಟೆಕ್ಸ್ಟ್ ಬುಕ್ ಅಲ್ಲಿ ಅಷ್ಟು ಕೊಟ್ಟಿದ್ದಾರೆ ಇಷ್ಟು ಕೊಟ್ಟಿದ್ದಾರೆ ನಾವು ಸಾಲ್ವ್ ಮಾಡಬೇಕು, ಅದೆಲ್ಲ ಏನೂ ಬೇಡ, ಆರಾಮಾಗಿ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. ಇಷ್ಟು ತಿಳ್ಕೊಂಡ್ರೆ ಸಾಕು. ಓಕೆ, ಅದಕ್ಕೆ ನಾನು ಹೇಳಿದೆ ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಕಾನ್ಸೆಪ್ಟ್ಸ್ ಸಿಂಪಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ ವಿತ್ ಸಿಂಪಲ್ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್. ಓಕೆನಾ. ನೆಕ್ಸ್ಟ್ ಈಗ ನಿಮಗೆ ಫಸ್ಟ್ ಪ್ರಾಬ್ಲಮ್ ಬರ್ತಾ ಇದೆ. ಸೊ ಇನ್ ದ ಗಿವನ್ ಗ್ರಾಫ್ y equals p of x, in the given graph y equals p of x, the number of 0, find the number of 0. ಓಕೆ, ನಂಬರ್ ಆಫ್ ಝೀರೋಸ್ ಫೈಂಡ್ ಔಟ್ ಮಾಡಬೇಕಾ? ಎಷ್ಟು ಝೀರೋಸ್ ಇದೆ? ಓಕೆ, ಲಿಸನ್ ಹಿಯರ್. ನಂಬರ್ ಆಫ್ ಝೀರೋಸ್ ಗ್ರಾಫಿಕಲ್ ನಿಮಗೆ ಬರೆಯೋದಕ್ಕೆ ಕೊಡಲ್ಲ, ಬಟ್ ಸ್ಟಿಲ್ ಈ ತರ ಗ್ರಾಫ್ ಕೊಟ್ಬಿಟ್ಟು ಅದನ್ನ ನಂಬರ್ ಆಫ್ ಝೀರೋಸ್ ಹೇಳಿ ಅಂತ ಅಂತಾರೆ. ಓಕೆ, ಇದು ಇಲ್ಲೇನಿದೆಯಲ್ಲ, ಇದು ವೈ ಆಕ್ಸಿಸ್, ಇದು ಎಕ್ಸ್ ಆಕ್ಸಿಸ್, ಕರೆಕ್ಟಾ? ಆ ಗ್ರಾಫ್ ಎಕ್ಸ್ ಆಕ್ಸಿಸ್ ಎಲ್ಲಿ ಟಚ್ ಆಗಿದೆ, ಎಷ್ಟು ಸಲ ಇಂಟರ್ಸೆಕ್ಟ್ ಆಗಿದೆ ಎಕ್ಸ್ ಆಕ್ಸಿಸ್ಗೆ, ಅದನ್ನ ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಒಂದು ಕಡೆ ಆಗಿದೆ, 1 minute, ಇಲ್ಲಿ ಒಂದು ಕಡೆ ಆಗಿದೆ, ಇಲ್ಲಿ 2 ಕಡೆ ಆಗಿದೆ, ಇಲ್ಲಿ 3ನೇ ಕಡೆ ಆಗಿದೆ, ಕರೆಕ್ಟಾ? ಸೊ ವೈ ಆಕ್ಸಿಸ್ಗೆ ಟಚ್ ಆಗಿರೋದು ಬೇಡ, ವೈ ಆಕ್ಸಿಸ್ಗೆ ಇಲ್ಲಿ 1 ಸತಿ ಟಚ್ ಆಗಿದೆ,
ಕರೆಕ್ಟಾ? ಅದು ಬೇಕಾಗಿಲ್ಲ. ಎಕ್ಸ್ ಆಕ್ಸಿಸ್ಗೆ ಎಷ್ಟು ಸತಿ ಟಚ್ ಆಗಿದೆ ಅಂತ ಅದನ್ನ ಚೆಕ್ ಮಾಡ್ಕೊಳ್ಳಿ. ಎಷ್ಟು ಸತಿ ಎಕ್ಸ್ ಆಕ್ಸಿಸ್ಗೆ ಟಚ್ ಆಗಿದೆಯೋ ಅಷ್ಟು ಝೀರೋಸ್ ಇದೆ ಅಂತ ಅರ್ಥ. ಓಕೆ, ಇಲ್ಲಿ ನಿಮಗೆ ಎಕ್ಸ್ ಆಕ್ಸಿಸ್ಗೆ 3 ಸತಿ ಟಚ್ ಆಗಿದೆ. ಸೊ 3 zeros. ಡನ್, ಸಿಂಪಲ್. ನೆಕ್ಸ್ಟ್ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಗ್ರಾಫು ನಿಮಗೆ ಎಕ್ಸ್ ಆಕ್ಸಿಸ್ ಅಲ್ಲಿ ಇಲ್ಲಿ ಒಂದು ಕಡೆ ಟಚ್ ಆಗಿದೆ, 2 3 4. ಸೊ ಆನ್ಸರ್ ಏನಾಗುತ್ತೆ? ಒಂದು ನಿಮಿಷ. ಒಂದು ನಿಮಿಷ. ಓಕೆನಾ? ಸೊ ಎಷ್ಟು ಟಚ್ ಆಗಿದೆ ಇಲ್ಲಿ? 4 ಸಲ ಟಚ್ ಆಗಿದೆ. ಸೊ 4 zeros. ಕರೆಕ್ಟಾ? 4 zeros. ಇಷ್ಟೇ, ಸಿಂಪಲ್. ಓಕೆ, ನೆಕ್ಸ್ಟ್ ಈಗಿಲ್ಲಿ ರೈಟ್ ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್. ನಾನು ನಿಮಗೆ ಹೇಳಿದೆ ಡಿಗ್ರಿ ಅಂತ ಅಂದ್ರೆ ಏನು. ಸೊ ಕೊಟ್ಟಿರೋ ಎಕ್ಸ್ಪ್ರೆಷನ್ ಅಲ್ಲಿ ಹೈಯೆಸ್ಟ್ ಪವರ್. ಓಕೆ, ಡಿಗ್ರಿ ಇಲ್ಲಿ ಬರೆದು ಬಿಡ್ತೀನಿ ನೋಡಿ. ಡಿಗ್ರಿ is nothing but highest power. ಓಕೆ, ಡಿಗ್ರಿ ಇಸ್ ನಥಿಂಗ್ ಬಟ್ ಹೈಯೆಸ್ಟ್ ಪವರ್. ಸೊ ಕೊಟ್ಟಿರೋ ಎಕ್ಸ್ಪ್ರೆಷನ್ ಅಲ್ಲಿ ಹೈಯೆಸ್ಟ್ ಪವರ್ ಚೆಕ್ ಮಾಡ್ಕೊಳ್ಳಿ. ಅದು ಎಲ್ಲಿರುತ್ತೆ ಏನು ಅಂತ ಬೇಡ. ಈಗ 3x³, ಓಕೆ, 4x², 5x⁴, 3x4. ಇದರಲ್ಲಿ ಹೈಯೆಸ್ಟ್ ಡಿಗ್ರಿ ಏನಿದೆ? 4. ಕರೆಕ್ಟಾ? ಸರ್ ಹೈಯೆಸ್ಟ್ ಡಿಗ್ರಿ 4, ಓಕೆ, ಬಟ್ ಸ್ಟಾರ್ಟಿಂಗ್ ಅಲ್ಲಿ ಇರೋದು 3x³ ಅಲ್ವಾ? ನಾವು ಕ್ಯೂಬ್ ತಗೋಬೇಕು. ನೋ ನೋ ನೋ, ಹೈಯೆಸ್ಟ್ ಪವರ್ ಎಲ್ಲಾದ್ರೂ ಇರಲಿ ಎಕ್ಸ್ಪ್ರೆಷನ್ ಅಲ್ಲಿ, ಅದೇ ನಿಮ್ಮ ಡಿಗ್ರಿ. ಸೊ ಇಲ್ಲಿ x⁴ ಇದೆಯಾ? ಸೊ ಇದು 4 ಡಿಗ್ರಿ. ಓಕೆ, ನೆಕ್ಸ್ಟ್ ಇದರಲ್ಲಿ ಕ್ಯೂಬ್ ಇದೆ, ಸ್ಕ್ವೇರ್ ಇದೆ. ಸೊ 3 ಡಿಗ್ರಿ. ಕರೆಕ್ಟಾ? ನೆಕ್ಸ್ಟ್ ಇದರಲ್ಲಿ ಕ್ಯೂಬ್ 4 ಇದೆ. ಸೊ ಇದು ಕೂಡ 4 ಡಿಗ್ರಿ. ಸೊ ನೀವು ಅರ್ಥ ಮಾಡ್ಕೊಬೇಕಾಗಿರೋದು ಹೈಯೆಸ್ಟ್ ಪವರ್ ಅಂದ್ರೆ ಅದನ್ನ ಡಿಗ್ರಿ ಅಂತೀವಿ. ಆ ಹೈಯೆಸ್ಟ್ ಪವರ್ ಎಕ್ಸ್ಪ್ರೆಷನ್ ಅಲ್ಲಿ ಎಲ್ಲಾದ್ರೂ ಇರಲಿ, ಅದನ್ನ ನಾವು ಡಿಗ್ರಿ ಅಂತ ಕನ್ಸಿಡರ್ ಮಾಡ್ಕೊತೀವಿ. ಓಕೆನಾ? ನೆಕ್ಸ್ಟ್ ಫೈಂಡ್ ದ zeros of polynomial. ಓಕೆ, find the zeros of polynomial. P of x, x² minus 3. Okay, okay, done. Okay, right. Listen here. ಇಲ್ಲಿ ನಿಮಗೆ P of x equals x² minus 3 ಅಂತ ಇದೆ. ಕರೆಕ್ಟಾ? ಸೊ ನಾನು ಇದನ್ನ ಇನ್ನೊಂದು ತರ ಬರ್ಕೋತೀನಿ. ಈ x² ಹಾಗೆ ಇಟ್ಕೋತೀನಿ. x² ಮೈನಸ್ ಈ 3ನ ನಾನು ಇನ್ನೊಂದು ತರ ಬರ್ಕೋತೀನಿ. ಈಕ್ವಲ್ಸ್ 0. ಅದೇನು ಚೇಂಜ್ ಆಗಿಲ್ಲ. ಸ್ಕ್ವೇರ್ ರೂಟ್ ಆಫ್ 3 ಹೋಲ್ ಸ್ಕ್ವೇರ್ ಅಂತ ಅಂದ್ರೆ ಅದು 3ನೇ. ಸ್ಕ್ವೇರ್ ರೂಟ್ ಟು ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಅದು 3ನೇ ಇರುತ್ತೆ. ಓಕೆನಾ? ಬಟ್ ನಾನು ಅದನ್ನೇ ಇನ್ನೊಂದು ಟರ್ಮಲ್ಲಿ ಬರ್ಕೊಂಡಿರೋದು ಅಷ್ಟೇ. ಈಗ ನನಗೆ a² ಮೈನಸ್ b² ಫಾರ್ಮಲ್ಲಿ ಬಂತ. ಸೊ ನನಗೆ ಬಂದಿರೋದು ಇದು a². ಲಿಸನ್ ಹಿಯರ್, a² ಮೈನಸ್ b² ಫಾರ್ಮಲ್ಲಿ ಬಂತು. ಸೊ ಇದನ್ನ ನಾನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನು ಬರುತ್ತೆ? a ಪ್ಲಸ್ b, a ಮೈನಸ್ ಬಿ. ಕರೆಕ್ಟಾ? ಸೊ ಈ ಫಾರ್ಮಲ್ಲಿ ಬರೋದಕ್ಕೆ ನಾನು ಈ ಥರ ಬರ್ಕೊಂಡಿದ್ದು.
ನೆಕ್ಸ್ಟ್ ಈಗ ಅದನ್ನ ಎಕ್ಸ್ಪ್ಯಾಂಡ್ ಮಾಡೋಣ. ಎಕ್ಸ್ಪ್ಯಾಂಡ್ ಮಾಡಿದಾಗ ಏನಾಗುತ್ತೆ, ಎಕ್ಸ್ ಪ್ಲಸ್ √3 ನೆಕ್ಸ್ಟ್ ಎಕ್ಸ್ ಮೈನಸ್ √3 a ಪ್ಲಸ್ ಬಿ a ಮೈನಸ್ ಬಿ ಈಕ್ವಲ್ಸ್ 0. ಕರೆಕ್ಟಾ? ಈಗ ಇದನ್ನ ಸಪ್ರೇಟ್ ಮಾಡ್ಕೊಳ್ಳೋಣ. ಎಕ್ಸ್ ಪ್ಲಸ್ √3 ಈಕ್ವಲ್ಸ್ 0, ಎಕ್ಸ್ ಮೈನಸ್ √3 ಈಕ್ವಲ್ಸ್ 0. ಈಸಿ. ಸೊ ಈಗೇನಾಗುತ್ತೆ, ಇದು ಎಕ್ಸ್ ಈಕ್ವಲ್ಸ್ ಮೈನಸ್ √3, ಎಕ್ಸ್ ಈಕ್ವಲ್ಸ್ ಪ್ಲಸ್ √3. ಇದೇನಾಗುತ್ತೆ ಈಗ, ಎಕ್ಸ್ ಈಕ್ವಲ್ಸ್ ಮೈನಸ್ √3, ಎಕ್ಸ್ ಈಕ್ವಲ್ಸ್ ಪ್ಲಸ್ √3. ನಿಮಗೆ ಝೀರೋಸ್, ಇದು ಫಸ್ಟ್ ಝೀರೋ, ಇದು ಸೆಕೆಂಡ್ ಝೀರೋ, ಅಂದರೆ 2 zeros. ನಿಮಗೆ ಕೇಳಿರೋದು 2 zeros. ಸೊ ಎಕ್ಸ್ ವ್ಯಾಲ್ಯೂನೇ ನಿಮಗೆ ಝೀರೋಸ್. ಅದು ಆಲ್ಫಾ ಬೀಟಾ ಅದು ಬೇರೆ, ಅದಕ್ಕೆ ಆ ನೆಕ್ಸ್ಟ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀನಿ. ಸೊ ಈ ಥರ ಈಕ್ವೇಶನ್ ಕೊಟ್ಟು ಸರ್ ಆಲ್ಫಾ ಬೀಟಾ ಝೀರೋಸ್ ಅಂತ ಅಂದ್ರೆ ಇಲ್ಲಿ ಆಲ್ಫಾ ಬೀಟಾನೇ ಇಲ್ವಲ್ಲ ಅಂತ ಕನ್ಫ್ಯೂಸ್ ಆಗೋದು ಬೇಡ. ಸೊ ಈ ಎಕ್ಸ್ ವ್ಯಾಲ್ಯೂನೇ ನಿಮ್ಮ ಝೀರೋ. ಓಕೆನಾ? ಇದನ್ನ ನೀವು ಆಲ್ಫಾ, ಇದನ್ನ ಆಲ್ಫಾ ಅನ್ಕೊಳ್ಳಿ, ಇದನ್ನ ಬೀಟಾ ಅನ್ಕೊಳ್ಳಿ. ಓಕೆ, ಡನ್. ಒಂದು ಆಲ್ಫಾ ಒಂದು ಬೀಟಾ, ಅದನ್ನೇ ನಿಮ್ಮ ಝೀರೋಸ್ ಅಂತ ಅನ್ನೋದು. ಬಟ್ ನಿಮಗೆ ಆಲ್ಫಾ ಬೀಟಾ ಈ ಈಕ್ವೇಶನ್ ಅಲ್ಲಿ ಬಂದಿಲ್ಲ, ಹಂಗಂತ ನೀವು ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಆಲ್ಫಾ ಬೀಟಾನೇ ಝೀರೋಸ್, ಎರಡೇ ಝೀರೋಸ್. ಬಟ್ ಇದರಲ್ಲಿ ಎಕ್ಸ್ ವ್ಯಾಲ್ಯೂ ಒಂದು ವೈ ವ್ಯಾಲ್ಯೂ, ಎಕ್ಸ್ ವ್ಯಾಲ್ಯೂ ಎರಡು ಬಂದಿದೆಯಲ್ಲ, ಅದ್ರಲ್ಲಿ ಒಂದು ಆಲ್ಫಾ ವ್ಯಾಲ್ಯೂ, ಇನ್ನೊಂದು ಬೀಟಾ ವ್ಯಾಲ್ಯೂ. ಓಕೆನಾ? ನೆಕ್ಸ್ಟ್ ಈಕ್ವೇಶನ್, ರೈಟ್ ದ ಝೀರೋಸ್ ಆಫ್ ಪಾಲಿನಾಮಿಯಲ್. ಓಕೆ, ಮತ್ತೆ ಅದೇ ಪ್ರಾಬ್ಲಮ್ ನಾವು ಪ್ರೀವಿಯಸ್ ಪ್ರಾಬ್ಲಮ್ ಏನ್ ಮಾಡಿದ್ವಿ, ಪಿ ಆಫ್ ಎಕ್ಸ್ ಈಕ್ವಲ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ 25. ಇದನ್ನ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್ ಅಲ್ಲಿ ಮಾಡ್ಕೊಳ್ಳೋಣ. ಸೊ ಎಕ್ಸ್ ಸ್ಕ್ವೇರ್ ಹಾಗೆ ಇಟ್ಕೋತೀನಿ, ಮೈನಸ್ ಏನಾಗುತ್ತೆ 5 ಸ್ಕ್ವೇರ್ ಈಕ್ವಲ್ 0. ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್ ಅಲ್ಲಿ ಇದೆಯಾ? ಡನ್. ಸೊ ಇದನ್ನ ಎಕ್ಸ್ಪ್ಯಾಂಡ್ ಮಾಡೋಣ. ಈಗ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋದ್ರೆ ಎಕ್ಸ್ ಪ್ಲಸ್ ವೈ 5, ದೆನ್ ಎಕ್ಸ್ ಮೈನಸ್ 5 ಈಕ್ವಲ್ಸ್ 0. ದೆನ್ ಇದನ್ನ ಸಪ್ರೇಟ್ ಮಾಡ್ಕೊಂಡ್ರೆ ಎಕ್ಸ್ ಪ್ಲಸ್ 5 ಈಕ್ವಲ್ಸ್ 0, ಎಕ್ಸ್ ಮೈನಸ್ 5 ಈಕ್ವಲ್ಸ್ 0. ಸೊ ಎಕ್ಸ್ ಈಕ್ವಲ್ಸ್ ಮೈನಸ್ 5, x equals 5. Okay, x equals 5. ಬಂದ ಆನ್ಸರ್? ಈಸಿನಾ? ಓಕೆ, ಇದು ಆಲ್ಫಾ, ಇದು ಬೀಟಾ. ಡನ್, ಸಿಂಪಲ್. ನೆಕ್ಸ್ಟ್, if p of x equals to 2x cube plus 3x square minus 11x plus 6, then find the value of p of 1. ಇದು ಸಿಂಪಲ್. ಪಿ ಆಫ್ 1 ಅಂತ ಅಂದ್ರೆ ಇಲ್ಲಿ ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ನಾವಿಲ್ಲಿ ಲಿಸನ್ ಹಿಯರ್, ಪಿ ಆಫ್ ಎಕ್ಸ್ ಅಂತ ತಗೊಂಡಿದೀವಲ್ಲ, ಸೊ 2x ಕ್ಯೂಬ್ ಪ್ಲಸ್ 3x ಸ್ಕ್ವೇರ್ ಮೈನಸ್ 11x ಪ್ಲಸ್ 6 ಅಂತ ಕೊಟ್ಟಿದ್ದಾರೆ. ನಮಗೆ ಬೇಕಾಗಿರೋದು ಪಿ ಆಫ್ 1 ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಪಿ ಆಫ್ 1 ಅಂತ ಅಂದ್ರೆ, ಲಿಸನ್ ಹಿಯರ್, ಪಿ ಆಫ್ 1 ಅಂತ ಅಂದ್ರೆ ಅದು ಎಕ್ಸ್ ವ್ಯಾಲ್ಯೂಗೆ 1ನ ಸಬ್ಸ್ಟಿಟ್ಯೂಟ್ ಮಾಡಿ ಅಂತ ಅರ್ಥ. ಓಕೆ, ಲಿಸನ್ ಹಿಯರ್, ಎಕ್ಸ್ ವ್ಯಾಲ್ಯೂಗೆ 1ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಅವಾಗ, ಪಿ ಆಫ್ 1 ಈಕ್ವಲ್ಸ್ 2 into 1 cube plus 3 into 1 square minus 11 into 1 plus 6. ಡೈರೆಕ್ಟ್ ಆಗಿ ಬರೀತಾ ಇದ್ದೆ, ನಿಮ್ಗೆ ಅರ್ಥ ಆಗ್ಲಿ ಅಂತ ಬರೀತಾ ಇದ್ದೀನಿ. ಓಕೆ, ಇದೇನಾಗುತ್ತೆ ಈಗ, 1 ಕ್ಯೂಬ್ 1 2 into 1 2 ಪ್ಲಸ್ 1 ಸ್ಕ್ವೇರ್ 1 3 into 1 3 ಮೈನಸ್ 11 ಪ್ಲಸ್ 6 ಎಷ್ಟಾಗುತ್ತೆ? ಸೊ 5, ಸೊ 11 ಮೈನಸ್ 11 ಆಗುತ್ತೆ. ಸೊ ಆನ್ಸರ್
0. ಕರೆಕ್ಟಾ? ಸಿಂಪಲ್ಲ, ತಲೆಗೆಡಿಸ್ಕೊಳ್ಳೋಂಥದ್ದೇನಿಲ್ಲ. ಈ ಥರ ಪ್ರಾಬ್ಲಮ್ಸ್ಗಳೇ ಕೇಳೋದು ಜಾಸ್ತಿ. ಓಕೆ, ಹೋಗ್ತಾ ಹೋಗ್ತಾ ಹೈಯರ್ ಪ್ರಾಬ್ಲಮ್ಸ್ಗೆ ಹೋಗೋಣ. ನೆಕ್ಸ್ಟ್, ಫೈಂಡ್ ದ zeros ಆಫ್ ಪಾಲಿನಾಮಿಯಲ್ ಎಕ್ಸ್ 6x² - 3 - 7x. ಓಕೆ, ಲಿಸನ್ ಹಿಯರ್. p of x equals 6x² minus 3x, ಸಾರಿ 3x ಇಲ್ಲ, 3 minus 7x, ಈ ಥರ ಈಕ್ವೇಶನ್ ಕೊಟ್ಟಿದ್ದಾರೆ. ಕರೆಕ್ಟಾ? ಅದನ್ನು ನಾವು ಕರೆಕ್ಟಾಗಿಲ್ಲ ಫಾರ್ಮು, ಅದನ್ನು ಕರೆಕ್ಟಾಗಿ ಬರ್ಕೊಬೇಕು. ಯಾಕೆ ಅಂದರೆ ಇಲ್ಲಿ ನೋಡ್ಕೊಳ್ಳಿ, 6x², ಅದಾದಮೇಲೆ 7x ಬರಬೇಕು, ಅದಾದಮೇಲೆ -3 = 0. ಇದು ಕರೆಕ್ಟ್ ಫಾರ್ಮ್. ಓಕೆ, ಡನ್. ಈಗ ನನಗೆ ಲಿಸನ್ ಹಿಯರ್, ಈಗ ನನಗೆ 6 × 3 ಎಷ್ಟಾಗುತ್ತೆ? 6 3s 18. ಸೈನ್ ಏನಿದೆ? ಮೈನಸ್. ಇದು ಕಾಣ್ತಾ ಇಲ್ವಾ? ಓಕೆ, ವೇಟ್. 6 × 3 18. ಓಕೆ, 18 x² minus 18x². 6 × 3 minus 18x². ಇದನ್ನ ಸ್ಪ್ಲಿಟ್ ಮಾಡ್ಕೊಳ್ಳೋಣ. ಸ್ಪ್ಲಿಟ್ ಹೆಂಗ್ ಮಾಡ್ಕೊಳ್ಳೋದು? ಲಿಸನ್ ಹಿಯರ್. ಸ್ಪ್ಲಿಟ್ ಮಾಡ್ಕೊಂಡಾಗ 18 ಹೆಂಗ್ ಬರುತ್ತೆ? 9 2s 18. 9 2s 18. ಓಕೆ, ಇದನ್ನ ನಾವು ಎ ವ್ಯಾಲ್ಯೂ ಅಂತ ಅಂದ್ಕೊಳ್ಳಿ, ಇದನ್ನ ಬಿ ವ್ಯಾಲ್ಯೂ ಅಂತ ಅಂದ್ಕೊಳ್ಳಿ. ಜಸ್ಟ್ ಫಾರ್ ಸಿಂಪಲ್ ಎಕ್ಸ್ಪ್ಲನೇಷನ್ ಹೇಳ್ತಾ ಇರೋದು, ಬೇಡ ಎ ಬಿ ಅಂತಾನೆ ಬೇಡ, ನಿಮಗೆ ಯಾವ್ದಾದ್ರು ಒಂದು ಬೇರೆ ವ್ಯಾಲ್ಯೂ ಹೇಳ್ತೀನಿ ನೋಡ್ಕೊಳ್ಳಿ ಮತ್ತೆ. ಓಕೆ, ಪಿ ಮತ್ತೆ ಕ್ಯೂ ಅಂತ ಅಂದ್ಕೊಳ್ಳಿ. ಓಕೆನಾ? ಈ ಪಿ ಮತ್ತೆ ಕ್ಯೂ, ಲಿಸನ್ ಹಿಯರ್, ಪಿ ಇಂಟು ಕ್ಯೂ ಮಾಡಿದ್ರೆ ಓಕೆ ನಮಗೆ -18 ಬರಬೇಕು. ಸೊ ಪಿ ಪ್ಲಸ್ ಕ್ಯೂ ಮಾಡಿದ್ರೆ -7 ಬರಬೇಕು. ಆ ಥರ ನಾವು ಸ್ಪ್ಲಿಟ್ ಮಾಡ್ಕೊಬೇಕು. ಓಕೆ, ಕಾಣಿಸ್ತಾ ಇದೆಯಾ? ಪಿ ಇಂಟು ಕ್ಯೂ ಮಾಡಿದ್ರೆ -18 ಬರಬೇಕು, 6 3s 18. ದೆನ್ ಪಿ ಪ್ಲಸ್ ಕ್ಯೂ ಮಾಡಿದ್ರೆ -7 ಮಿಡಲ್ ಟರ್ಮ್ ಬರಬೇಕು ನಮಗೆ. ಓಕೆ, ಸೊ ಈಗ ಸೈನ್ಸ್ ನೀವು ತಗೊಳ್ಳೋ ಪ್ಲಸ್ ಇಂಟು ಮೈನಸ್ ಸೈನ್ ಕೂಡ ಇಂಪಾರ್ಟೆಂಟ್. ಓಕೆ, ಸೊ ಹೈಯೆಸ್ಟ್ ನಂಬರ್ಗೆ ಹೈಯೆಸ್ಟ್ ಸೈನ್, ಸೊ -9x + 2x. ಡನ್. ಓಕೆನಾ? ಸೊ ಈಗ ಇಂಟು ಮಾಡಿದ್ರೆ 18 ಬರುತ್ತೆ, ಆ್ಯಡ್ ಮಾಡಿದ್ರೆ -7 ಬರುತ್ತೆ. ಓಕೆ, ನೆಕ್ಸ್ಟ್ ಈಗ ಇದನ್ನ ಬರ್ಕೊಳ್ಳೋಣ ಈಕ್ವೇಶನ್ ಅಲ್ಲಿ. ಓಕೆ, ಈಗ ನಿಮಗೆ 6x² minus 9x ಓಕೆ ಪ್ಲಸ್ 2x minus 3 = 0. ಇದನ್ನ ಮತ್ತೆ ಸಪ್ರೇಟ್ ಆಗಿ ಕಾಮನ್ ತೆಕ್ಕೊಂಬಿಡೋಣ. ಕಾಮನ್ ತೆಕ್ಕೊಳ್ಳೋದು ಹೆಂಗೆ? ಲಿಸನ್ ಹಿಯರ್. ಈಗ ನಾನು 3x ಕಾಮನ್ ತೆಕ್ಕೋತೀನಿ ಅನ್ಕೊಳ್ಳಿ. ಫಸ್ಟ್ ಕಾಮನ್ ತೆಕ್ಕೊಳ್ಳೋಕ್ಕಿಂತ ಮುಂಚೆ ನೀವು ಇದನ್ನ ಅಬ್ಸರ್ವ್ ಮಾಡ್ಕೊಳ್ಳಿ. ಓಕೆ, ನೀವು ಇದನ್ನ ಅಬ್ಸರ್ವ್ ಮಾಡ್ಕೊಳ್ಳಿ. 2x - 3 ಇದೆಯಲ್ಲ, ಇದು ಒಂದು ಕಾಮನ್. ಸೊ ನಮಗೆ ಅದಕ್ಕೆ ಕಾಮನ್ ಬರಬೇಕು 2x - 3. ಅದಕ್ಕೆ ನಾನು ಏನು ಮಾಡ್ತೀನಿ, 3x ಕಾಮನ್ ಆಗಿ ತಗೊಂತೀನಿ. ಈಗ 3 2s 6, ಕರೆಕ್ಟಾ? 2x. ಸೊ ಇದೆರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ 6x² ಬರುತ್ತೆ. ಓಕೆನಾ? -3 3s 9. 3 × 3x ಮಾಡಿದ್ರೆ 9x ಬರುತ್ತಾ? ಓಕೆ, ನೆಕ್ಸ್ಟ್ ಪ್ಲಸ್ 1 ಅಂತ ಕಾಮನ್ ತಗೋತೀನಿ. 2x - 3 = 0. ಓಕೆ, ಈಗ ಇಲ್ಲಿ ನೋಡ್ಕೊಳ್ಳಿ, 3x + 1 ಮತ್ತೆ ಇದನ್ನ ಸಪ್ರೇಟ್ ಆಗಿ ಬರ್ಕೊಳ್ಳೋಣ. 3x + 1 ವಾಯ್ಸ್ ಕೇಳಿಸ್ತಾ ಇದೆಯಾ? ಓಕೆ, ಸೊ 3x + 1. ಓಕೆ, ನೆಕ್ಸ್ಟ್
2x minus 3 equals 0. ಸೊ ಇದನ್ನ ಸಪ್ರೇಟ್ ಆಗಿ ಬರ್ಕೊಳ್ಳೋಣ. ಸೊ 3x plus 1 equals 0, then 2x minus 3 equals 0. ಕರೆಕ್ಟಾ? ಡನ್. ಈಗ ಇದೇನಾಗುತ್ತೆ, 3x ಈಕ್ವಲ್ಸ್ -1. ಸೊ ನನಗೆ ಎಕ್ಸ್ ವ್ಯಾಲ್ಯೂ ಬೇಕು ಅಂತ ಅಂದರೆ -1/3. ಕರೆಕ್ಟಾ? ಇದರಲ್ಲಿ 2x ಈಕ್ವಲ್ಸ್ 3, ದೆನ್ ಎಕ್ಸ್ ವ್ಯಾಲ್ಯೂ ಬೇಕು ಅಂದರೆ 3/2. ಓಕೆ, ಡನ್. ಸೊ ನನಗೆ 2 ವ್ಯಾಲ್ಯೂ ಸಿಕ್ತು. ದಟ್ ಈಸ್ ನಥಿಂಗ್ ಬಟ್ ಝೀರೋಸ್. ಇದು ಆಲ್ಫಾ, ಇದು ಬೀಟಾ. ಡನ್. ಸೊ ಸ್ಪ್ಲಿಟ್ಟಿಂಗ್ ಮೆಥಡ್ ಈ ಥರ ಮಾಡ್ಕೊಳ್ಳೋದು. ಸೊ ಗಮನ ಇಟ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಸ್ಟೆಪ್ ಬೈ ಸ್ಟೆಪ್. ಓಕೆ, ನೆಕ್ಸ್ಟ್ ಕ್ವಶನ್. ಈಗ ಡೈರೆಕ್ಟಾಗಿ ಮಾಡ್ಕೊಂಡು ಹೋಗ್ಬಿಡೋಣ. ಸೊ 4x² ಮೈನಸ್, ಓಕೆ, ಲಿಸನ್ ಹಿಯರ್, ಪಿ ಆಫ್ ಎಕ್ಸ್ ಈಕ್ವಲ್ಸ್ 4x² minus 4x minus 3. Okay. ಇದನ್ನು ಸ್ಪ್ಲಿಟ್ ಮಾಡ್ತಾ ಹೋಗೋಣ. 4 3s are 12 minus 12x² ಅಂತ ಅಂದರೆ ನನಗೆ ಸ್ಪ್ಲಿಟ್ ಆಗಬೇಕು. ಅದು 6 2s are 12. ಸೊ ಎಕ್ಸ್ ಮೈನಸ್ ಸೈನ್ ಪ್ಲಸ್ ಸೈನ್ ಆಯ್ತಲ್ವಾ? ಸೊ 4x² minus 6x plus 2x minus 3. ಇದನ್ನು ನಾನು 2x minus 3 ಇಲ್ಲಿದೆಯಲ್ಲ ಅದನ್ನೇ ಕಾಮನ್ ಆಗಿ ತಕ್ಕೋಬೇಕು ಅಂತಂದರೆ ನಾನೇನು ಮಾಡಬೇಕು, 2 ಸಪ್ರೇಟ್ ಆಗಿ ತಕ್ಕೊಬೇಕೀಗ. 2x ಕಾಮನ್ ಆಗಿ ತಗೊತೀನಿ. ಸೈನ್ 2 2s are 4, 2x minus 3 plus 1 into 2x minus 3. ಕರೆಕ್ಟಾ? ಸೊ ಈಗ ನಾನು ಸಪ್ರೇಟಾಗಿ ಬರ್ಕೊತೀನಿ ಇದನ್ನ. ಓಕೆ, ಸೊ 2x plus 1 then 2x minus 3 equals 0. ಈಗ ಸಪ್ರೇಟಾಗಿ ಬರ್ಕೊಂಡ್ರೆ 2x plus 1 equals 0, then 2x minus 3 equals 0, 2x equals minus 1, 2x equals 3. So x equals minus 1/2, then x equals 3/2. Done. Answer simple. Okay, next. Find the zeros of polynomial x² plus 7x plus 10 and verify the relationship between the zeros and coefficient. Sum of zeros and product of zeros ಅಂತ ಇದೆಯಲ್ಲ ಅದನ್ನ ಚೆಕ್ ಮಾಡ್ಕೊಬೇಕು. ಸೊ ಸಮ್ ಆಫ್ zeros ಅಂತ ಅಂದ್ರೆ -b/a, ದೆನ್ ಪ್ರಾಡಕ್ಟ್ ಆಫ್ zeros ಅಂತ ಅಂದ್ರೆ c/a. ಕರೆಕ್ಟಾ? ಈಗ ಚೆಕ್ ಮಾಡೋಣ. ಅದನ್ನು ಚೆಕ್ ಮಾಡೋಕ್ಕಿಂತ ಮುಂಚೆ ಲಿಸನ್ ಹಿಯರ್, ಒಂದು ಈಕ್ವೇಶನ್ ಇದನ್ನ ಹಂಗೆ ಬರ್ಕೊಬಿಡೋಣ. 7x plus 10 equals 0. ಓಕೆ, ಇದನ್ನ ಸ್ಪ್ಲಿಟ್ ಮಾಡ್ಕೊಬಿಡೋಣ. ಡೈರೆಕ್ಟಾಗಿ ಸ್ಪ್ಲಿಟ್ ಮಾಡ್ತೀನಿ ನಾನು, ಅದನ್ನು ಬರೆಯೋಕ್ಕೆ ಹೋಗಲ್ಲ. ಸೊ 10 ಬೇಕಲ್ವಾ, x² plus 5x plus 2x plus 10 equals 0. ದೆನ್ ಈಗ ನಾನು ಏನು ಮಾಡ್ತೀನಿ, ಎಕ್ಸ್ನ ಕಾಮನ್ ತೆಕ್ಕೋತೀನಿ. ಓಕೆ, ಎಕ್ಸ್ ಪ್ಲಸ್ 5 ಆಗುತ್ತೆ. ಸೊ ಇಲ್ಲಿ ನಾನೇನು ಮಾಡ್ತೀನಿ, 2ನ ಕಾಮನ್ ತಗೋತೀನಿ, ಎಕ್ಸ್ ಪ್ಲಸ್ 5. ಡನ್. ಸೊ ಒಟ್ನಲ್ಲಿ ನಮಗೆ ಇಲ್ಲಿ ಕಾಮನ್ ಟರ್ಮ್ಸ್ ಇರಬೇಕು. ಓಕೆ, ಸೇಮ್ ಟರ್ಮ್ಸ್ ಇರಬೇಕು. ಸೊ ಈಗ ನಾನೇನು ಮಾಡ್ತೀನಿ, ಎಕ್ಸ್ ಪ್ಲಸ್ 5 ಒಂದು, ಎಕ್ಸ್ ಪ್ಲಸ್ 2 ಒಂದು
ತಗೋತೀನಿ. ಓಕೆ, ಈಗ ಇದನ್ನು ಸಪ್ರೇಟಾಗಿ ಬರ್ಕೊಂಡ್ರೆ ಎಕ್ಸ್ ಪ್ಲಸ್ 5 ಈಕ್ವಲ್ಸ್ 0, ಎಕ್ಸ್ ಪ್ಲಸ್ 2 ಈಕ್ವಲ್ಸ್ 0. ಓಕೆ, ಎಕ್ಸ್ ಈಕ್ವಲ್ಸ್ -5, ಎಕ್ಸ್ ಈಕ್ವಲ್ಸ್ -2. ಓಕೆ, ಅಂದರೆ ಇದು ಆಲ್ಫಾ, ಇದು ಬೀಟಾ, ಕರೆಕ್ಟಾ? ಈಗ ಸಮ್ ಆಫ್ ಝೀರೋಸ್ ಫಾರ್ಮುಲಾ ಬರ್ದಿದ್ದೀನಲ್ಲ, ಮೈನಸ್ ಬಿ ಬೈ ಎ. ಸಮ್ ಆಫ್ ಝೀರೋಸ್ ಅಂತ ಅಂದರೆ, ಇದನ್ನು ಸಮ್ ಆಫ್ ಝೀರೋಸ್ ಅಂತ ಅಂದರೆ ಆಲ್ಫಾ ಪ್ಲಸ್ ಬೀಟಾ ಅಲ್ವಾ? ಓಕೆ, ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ಸ್ ಮೈನಸ್ ಬಿ ಬೈ ಎ. ಸೊ ಆಲ್ಫಾ ಏನಿದೆ ನಿಮಗೆ -5 ಪ್ಲಸ್ -2 ಈಕ್ವಲ್ಸ್ ಏನಾಗುತ್ತೆ -7. ಓಕೆ, ನೆಕ್ಸ್ಟ್ ಈಗ ಇದು ಒಂದು ಕಡೆ ಆಯಿತು. ಪ್ರಾಡಕ್ಟ್ ಆಫ್ ಝೀರೋಸ್ ಅಂತ ಅಂದರೆ ನಿಮಗೆ ಸಿ ಬೈ ಎ, ಇದು ಆಲ್ಫಾ ಇಂಟು ಬೀಟಾ, ಕರೆಕ್ಟಾ? -5 ಇಂಟು -2 ಈಕ್ವಲ್ಸ್ 10. ಸೊ ಏನು ವ್ಯಾಲ್ಯೂ ಬಂತು? ರಿಲೇಷನ್ಶಿಪ್ ಬಿಟ್ವೀನ್ ಝೀರೋಸ್ ಆ್ಯಂಡ್ ಕೋಫಿಷಿಯಂಟ್ಸು ಒಂದು -7, ಸಮ್ ಆಫ್ ಝೀರೋಸ್ ಆ್ಯಂಡ್ ಸಮ್ ಆಫ್ ಪ್ರಾಡಕ್ಟು 10. ಇದು ನಿಮಗೆ ಕಾಣ್ತಾ ಇಲ್ವಾ? 10, ಕರೆಕ್ಟಾ? ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. The sum and product of zeros of a quadratic polynomial p of x equals ax square plus bx plus c are -3 and -2, okay, respectively, show that b plus c equals 5a. b plus c equals 5a. Okay, let's start. ಈಗ ಸಮ್ ಆ್ಯಂಡ್ ಪ್ರಾಡಕ್ಟ್ ಆಫ್ ಝೀರೋಸ್. ಓಕೆ, ಆಲ್ಫಾ ಮತ್ತು ಬೀಟಾ ಇದೆರಡು ಕೂಡ ಝೀರೋಸ್ ಅಲ್ವಾ? ಆಲ್ಫಾ ಮತ್ತು ಬೀಟಾ ಇದೆರಡು ಝೀರೋಸ್. ಓಕೆ, ನೆಕ್ಸ್ಟ್ ಈ ಆಲ್ಫಾ ಬೀಟಾ ನಮಗೆ ಬೇಕಾಗಿರೋದು ಸಮ್ ಆಫ್ ಝೀರೋಸ್ ಈಕ್ವಲ್ಸ್ ಆಲ್ಫಾ ಪ್ಲಸ್ ಬೀಟಾ. ಅದನ್ನು ನಮಗೆ ಕ್ವಶನಲ್ಲೇ ಕೊಟ್ಟಿದ್ದಾನೆ -3. ದೆನ್ ಪ್ರಾಡಕ್ಟ್ ಆಫ್ ಝೀರೋಸ್ ಆಲ್ಫಾ ಇಂಟು ಬೀಟಾ, ಅದು ನಮಗೇನು ಕೊಟ್ಟಿದ್ದಾನೆ 2 ಅಂತ ಕೊಟ್ಟಿದ್ದಾನೆ. ಇದನ್ನು ಸಪ್ರೇಟಾಗಿ ಚೆಕ್ ಮಾಡ್ತಾ ಹೋಗೋಣ. ಓಕೆ, ಈಗ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ಸ್ -3 ಅಂತ ಇದೆಯಾ? ಸೊ ಆಲ್ಫಾ ಪ್ಲಸ್ ಬೀಟಾ ಅಂದರೆ ಏನು? -b ಬೈ ಎ ಈಕ್ವಲ್ಸ್ -3. ಅದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ -b ಈಕ್ವಲ್ಸ್ -3a. ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯಿತು ಅಂದರೆ b ಈಕ್ವಲ್ಸ್ 3a. ಇದನ್ನು ಈಕ್ವೇಷನ್ 1 ಅಂತ ತಗೊಳ್ಳೋಣ. ಓಕೆನಾ? ನೆಕ್ಸ್ಟ್ ಆಲ್ಫಾ ಇಂಟು ಬೀಟಾ ಅಂತ ಅಂದರೆ 2 ಅಂತ ಕೊಟ್ಟಿದ್ದಾನೆ. ಆಲ್ಫಾ ಇಂಟು ಬೀಟಾ ಅಂದರೆ ಏನು? ಸಿ ಬೈ ಎ ಈಕ್ವಲ್ಸ್ 2. ಸೊ ಅದನ್ನು ಮಲ್ಟಿಪ್ಲೈ ಮಾಡಿಕೊಂಡ್ರೆ ಕ್ರಾಸ್ ಮಲ್ಟಿಪ್ಲೈ ಸಿ ಈಕ್ವಲ್ಸ್ 2a. ಇದನ್ನು ಈಕ್ವೇಷನ್ 2 ಅಂತ ತಗೊಳ್ಳೋಣ. ಓಕೆ, ಈಗ ಈಕ್ವೇಷನ್ 1 ಪ್ಲಸ್ 2 ಮಾಡಿದಾಗ ನಮಗೆ b ಪ್ಲಸ್ ಸಿ ಈಕ್ವಲ್ಸ್ 3a ಪ್ಲಸ್ 2a ಬರುತ್ತೆ. ಸೊ b ಪ್ಲಸ್ ಸಿ ಈಕ್ವಲ್ಸ್ 5a. ನಮಗೆ ಕೇಳಿರೋದು ಕೂಡ ಕ್ವೆಶನ್ನಲ್ಲಿ b ಪ್ಲಸ್ ಸಿ ಈಸ್ ಈಕ್ವಲ್ ಟು 5a ಅಂತ ಪ್ರೂವ್ ಮಾಡಿ ಅಂತ. ಸೊ ನಾವು b ಪ್ಲಸ್ ಸಿ ಈಸ್ ಈಕ್ವಲ್ ಟು 5a ಪ್ರೂವ್ ಆಗಿದೆ. ಡನ್. ನೆಕ್ಸ್ಟ್ ಆಲ್ಫಾ. ಓಕೆ, if alpha and beta are the zeros of polynomial p of x equals 3x square minus 12x plus 15, find alpha square plus beta square. Okay. Done.
alpha square plus beta square. Okay. ಇದನ್ನು ಈಸಿಯಾಗಿ ಹೇಗೆ ಮಾಡ್ಬೋದು? ಓಕೆ, ಡನ್. ಈಗ ನೋಡ್ಕೊಳ್ಳಿ, ಸಮ್ ಆಫ್ ಝೀರೋಸ್ ಆಸ್ ಯೂಶುವಲ್ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ಸ್ ಮೈನಸ್ ಬಿ ಬೈ ಎ. ಸೊ ಈ ಈಕ್ವೇಶನ್ ಪ್ರಕಾರ ಹೋದರೆ ನಮಗೆ ಮೈನಸ್ ಕಾಮನ್ ಇರಲಿ, -12/3, ಸೊ 4 ಆಗುತ್ತೆ ಆಲ್ಫಾ ಪ್ಲಸ್ ಬೀಟಾ. ಓಕೆನಾ? ಇದಾದ ಮೇಲೆ ಪ್ರಾಡಕ್ಟ್ ಆಫ್ ಝೀರೋಸ್ ಆಲ್ಫಾ ಇಂಟು ಬೀಟಾ ಈಕ್ವಲ್ಸ್ C/A ಈಕ್ವಲ್ಸ್ ಸಿ ವ್ಯಾಲ್ಯೂ ಏನಿದೆ 15/3. ಓಕೆ, ಅದು 5 ಅಂತ ವ್ಯಾಲ್ಯೂ ಬರುತ್ತೆ. ಓಕೆನಾ? ಸೊ ಈಗ ನಮಗೆ ಬೇಕಾಗಿರೋದು ಫೈಂಡ್ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್. ಸೊ ಅದಕ್ಕೆ ನಾವು ಒಂದು ಈಕ್ವೇಶನ್ ಬರ್ಕೊಬೇಕು, a ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ನ ನಾವು ಸ್ಪ್ಲಿಟ್ ಮಾಡಿದಾಗ ಏನು ಬರುತ್ತೆ? a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಸೊ ಈ ಫಾರ್ಮಲ್ಲಿ ಆಲ್ಫಾ ಪ್ಲಸ್ ಬೀಟಾನ ನಾವು ಬರ್ಕೊಬೇಕು. ಈಗ ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಅಂತ ಅಂದರೆ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಪ್ಲಸ್ 2 ಇಂಟು ಆಲ್ಫಾ ಬೀಟಾ. ಓಕೆನಾ? ಈಗ ಲಿಸನ್ ಇಯರ್, ಆಲ್ಫಾ ಪ್ಲಸ್ ಬೀಟಾ ಏನಿದೆ? 4 ಇದೆ. ಸೊ ಇದನ್ನು ನಾನು 4 ಸ್ಕ್ವೇರ್ ಅಂತ ತಗೋತೀನಿ. ಓಕೆ, ಸೊ ಇದನ್ನು ಡೈರೆಕ್ಟಾಗಿ ಇಲ್ಲಿ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಹಾಗೆ ಬರ್ಕೋತೀನಿ, ಪ್ಲಸ್ 2 ಇಂಟು ಆಲ್ಫಾ ಇಂಟು ಬೀಟಾ ಏನಿದೆ? ಪ್ರಾಡಕ್ಟ್ ವ್ಯಾಲ್ಯೂ 5 ಅಂತ ಇದೆ. ಓಕೆನಾ? ನೆಕ್ಸ್ಟ್, ಈಗ 4 ಸ್ಕ್ವೇರ್ ಏನಾಗುತ್ತೆ? 16 ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಪ್ಲಸ್ 10, 5 2 10. ಕರೆಕ್ಟಾ? ಈಗ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಹೊರಗಡೆ ತಗೊಬಿಡೋಣ. ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಈಕ್ವಲ್ಸ್ 16 ಮೈನಸ್ 10. ಸೊ ಆನ್ಸರ್ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಈಕ್ವಲ್ಸ್ 6. ಪರ್ಫೆಕ್ಟ್, ಡನ್. ಇಷ್ಟೇ, ಸಿಂಪಲ್ ಪ್ಯಾಟ್ರನ್, ಸಿಂಪಲ್ ಕ್ವಶನ್ಸ್. ಸೊ ಇನ್ನಷ್ಟು ಕ್ವಶನ್ಸ್ನ ಇದು ಒನ್ ಶಾರ್ಟ್ ವಿಡಿಯೋ ಅಂತ ಮಾಡಿರೋದು. ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಇನ್ನೊಂದು 2 ವೆರೈಟಿ ಕ್ವಶನ್ಸ್ ಪೆಂಡಿಂಗ್ ಇದೆ. ಸೊ ಆ ಕ್ವಶನ್ಸ್ನ ನಾನು ಇನ್ನು ಡೀಪಾಗಿ ನಿಮಗೆ ಈ ಚಾಪ್ಟರ್ಸ್ನ ನಾವು ಮಾಡಿದಾಗ ಇನ್ ಡೆಪ್ತ್ ಆಗಿ ಈ ಚಾಪ್ಟರ್ಸ್ನ ಡಿವೈಡ್ ಮಾಡಿ 2 ಪಾರ್ಟ್ಸ್ ಆಗಿ 3 ಪಾರ್ಟ್ಸ್ ಆಗಿ ಮಾಡ್ತೀವಿ, ಅಥವಾ ಕ್ವಿಕ್ ಶಾರ್ಟ್ ಅಂತ ವಿಡಿಯೋಸ್ ಮಾಡ್ತೀನಿ, ಅವಾಗ ಇನ್ ಡೆಪ್ತ್ ಆಗಿ ಮಾಡಿಸ್ತೀನಿ. ಸೊ ಈಗ 11 ಪ್ರಾಬ್ಲಮ್ಸ್, ವೆರೈಟಿ ಪ್ರಾಬ್ಲಮ್ಸ್ನ ನಾನು ಮಾಡಿಸಿದ್ದೀನಿ. ಸೊ ಇಷ್ಟು ತಿಳ್ಕೊಂಡ್ರೆ ಸಾಕು. ಇನ್ನೂ ಒಂದು 2 ವೆರೈಟಿ ಪ್ರಾಬ್ಲಮ್ಸ್ ಇದೆ, ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಮಾಡಿಕೊಡ್ತೀನಿ. ಮತ್ತೆ ಹೇಳ್ತಾ ಇದ್ದೀನಿ, 2027 SSLC ಮಕ್ಕಳಿಗೆ ಒಳ್ಳೆ ಕಂಟೆಂಟ್ನ ಕೊಡ್ತಾ ಇರೋದು ಸೋಷಿಯಲ್ ಮತ್ತು ಮ್ಯಾಥ್ಸಲ್ಲಿ. ಮತ್ತು ಬೇರೆ ಸೈನ್ಸ್, ಇಂಗ್ಲೀಷ್ ಎಲ್ಲ ವೀಡಿಯೋಸು ಬರುತ್ತೆ. ಜೊತೆಗೆ ನಾನು ಇನ್ನೊಂದು 10 days ಒಳಗೆ ಸ್ಟುಡಿಯೋದಲ್ಲೇ ಹೋಗಿ ವಿಡಿಯೋಸ್ ಮಾಡ್ತೀನಿ. ಗ್ರೀನ್ ಸ್ಕ್ರೀನಲ್ಲಿ ವಿಡಿಯೋಸ್ ಇರೋಲ್ಲ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.